ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳು, ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಸುರಿಸಿದ ಹಾಗೆ, ಮುಂಜಾನೆಯ ಹಿಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಯ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಗುಟ್ಲು ಇಲ್ಲಿ ಹಮ್ಮಿಕೊಳ್ಳಲಾಗಿರುವ 90ನೇ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಲಸವಯ್ಯ ಎಂಬ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ಈ ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹವನ್ನು ಭಗವಂತನ ನಾಮಸ್ಮರಣೆಯಿಂದ ಪ್ರಾರ್ಥಿಸಲು ಬರುತ್ತಿದ್ದಾರೆ ಶಾಲಾ ವಿದ್ಯಾರ್ಥಿನಿಯರು. ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ, ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ತಮ್ಮ ಸುಮಧುರ ಕಂಠದಿಂದ ದೈವಿ ಕಳೆ ತಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ವಂದನೆಗಳು. ಬಂಧುಗಳೇ, ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು, ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಹರಸಿ ಬಂದ ಯಾತ್ರಿಕರು ನಾವು. ನೂರಾರು ಕನಸಿನ ಪುಸ್ತಕವ ಹೆಗಲು ಹೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರವ ಧರಿಸಿ ನವ ಗೆಳೆತನದ ಹೊಳೆಯ ಹರಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಅರಸಿ ಬಂದ ಯಾತ್ರಿಕರು ನಾವು. ಈಗ
ತುಂಬು ಹೃದಯದಿಂದ ನಿಮ್ಮನ್ನೆಲ್ಲ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಕಲ್ಯಾಣಿ ಜಿ. ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ, ನೇತ್ರಾವತಿ ನದಿಯ ತಟದಲ್ಲಿ ವಿಶಾಲವಾಗಿ ಮೈದಳೆದು ನಿಂತ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದಲ್ಲಿ 1935ರಲ್ಲಿ ಬ್ರಹ್ಮರ ಕೂಟ್ಲುವಿನ ಈ ಸುಂದರ ಪರಿಸರದಲ್ಲಿ ಅರಳಿ ನಿಂತ ಸರಕಾರಿ ಶಾಲೆ, ಈ ನಮ್ಮ ಹೆಮ್ಮೆಯ ಶಾಲೆಯ 90ನೇ ಹರೆಯದ ವಾರ್ಷಿಕೋತ್ಸವದ ಸಡಗರ, ಎಲ್ಲೆಲ್ಲೂ ಪುಟ್ಟ ಮಕ್ಕಳ ಕಲರವ. ಈ ಒಂದು ಸಮಾರಂಭ ಇದೀಗ ಸಭಾ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಈ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಅವರು ವಹಿಸಿಕೊಂಡಿರುತ್ತಾರೆ. ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಿಯಾಜ್ ಅವರು ಹೂ ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಲೋ ನಮ್ಮ ಈ ಶಾಲೆಯ ಏಳಿಗೆಯ ರೂವಾರಿ ಶ್ರೀಯುತ ರಮನಾಥ್ ರೈ, ಸನ್ಮಾನ್ಯ ಮಾಜಿ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸರ್ಕಾರ, ಅವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರಮನಾಥ ರೈ, ಸನ್ಮಾನ್ಯ ಮಾಜಿ ಉಸ್ತುವಾರಿ ಸಚಿವರು, ಇವರಿಗೆ ನಮ್ಮ ಶಾಲಾ STMC ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಜ್ಯೋತಿಗುಡ್ಡೆ ಇವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಅಭಿನಂದನೆಗಳು ಸರ್. ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಈ ಶಾಲೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವವರು ನಮ್ಮ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಮಿತಿ, ಆ ಮೂಲಕ ದತ್ತು ಸ್ವೀಕಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಧುಸೂದನ್ ಸರ್, ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಮಧುಸೂದನ್ ಶೆಣೈ ಅಧ್ಯಕ್ಷರು, ಇವರಿಗೆ ಶ್ರೀಯುತ ನಾಸಿರ್ ತಲಪಾಡಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಆತ್ಮೀಯರು, ಅಭಿನಂದನೆಗಳು ಸರ್. ನಮ್ಮ ಈ ಶಾಲೆಯ ಎಲ್ಲ ವಿಷಯಗಳಲ್ಲಿ ಕೂಡ ನಮಗೆ ಕೈ ಜೋಡಿಸುವವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ರವಿರಾಜ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್ ತಮಗೆ. ಶ್ರೀಯುತ ರವಿರಾಜ್ ಜೈನ್ ಸದಸ್ಯರು, ಗ್ರಾಮ ಪಂಚಾಯತ್ ಕಳ್ಳಿಗೆ, ಇವರಿಗೆ STMC ಸದಸ್ಯರಾದ ಶ್ರೀಯುತ ವಿಶ್ವನಾಥ ಪೆತ್ತಮುಗೇರು ಇವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಕಳ್ಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ಮ ಈ ಶಾಲೆಯ ಅಭಿಮಾನದಿಂದ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದವರು ಶ್ರೀಮತಿ ರತ್ನಾವತಿ ಇವರು, ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ರತ್ನಾವತಿ ಸದಸ್ಯರ, ಗ್ರಾಮ ಪಂಚಾಯತ್ ಕಳ್ಳಿಗೆ, ಇವರಿಗೆ STMC ಸದಸ್ಯರಾದ ಶ್ರೀಮತಿ ಸುನೀತಾ ರವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ದಿವಾಕರ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ BC ರೋಡ್, ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಶಾಲಾ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದಿವಾಕರ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ BC ರೋಡ್, ಇವರಿಗೆ ನಾಸೀರ್ ಅವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ವಕೀಲರು, ಸಿಂಡಿಕೇಟ್ ಸದಸ್ಯರು, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ
ಶ್ರೀಯುತ ಜೆ.ಸಿ. ಸುರೇಶ್ ಕುಮಾರ್ ಬಿ ನಾವೂರು ಅವರು ನಮ್ಮ ಶಾಲೆಯ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶಾಲಾ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಜೆ.ಸಿ. ಸುರೇಶ್ ಕುಮಾರ್ ಬಿ ನಾವೂರು ವಕೀಲರು, ಇವರಿಗೆ ಬಸವರಾಜ್ ಇವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಹಿರಿಯಕ್ಕನಂತೆ ಈ ಶಾಲೆಗೆ ಸದಾ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವಂತಹ ಶ್ರೀಮತಿ ಶಶಿಪ್ರಭಾ ಗುತ್ತಿನ ಹಿತ್ತಿಲು ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಪೂರ್ವಕದಂತ ಸ್ವಾಗತ ಮೇಡಮ್ ತಮಗೆ. ಶ್ರೀಮತಿ ಶಶಿಪ್ರಭಾ ಇವರಿಗೆ ನಳಿನಾಕ್ಷಿ ಅವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಬರೆದೇನೆ. ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಈಗ ಈ ಸಭೆಯಲ್ಲಿ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಶ್ರೀಯುತ ಇದಿನಬ್ಬ ಅವರು, ಅವರಿಗೆ ಪ್ರೀತಿಪೂರ್ವಕದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಿನಬ್ಬನವರಿಗೆ ಶ್ರೀಮತಿ ಜಮೀಲಾರವರು ಹೂ ನೀಡಿ ಶಾಲು ತೊಡಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಜಮೀಲಾ. ಶ್ರೀಯುತ ರಾಮಣ್ಣ ಇವರು ನಮ್ಮ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಹಿತೈಷಿಗಳು ಆಗಿರುವವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಪೂರ್ವಕದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರಾಮಣ್ಣನವರಿಗೆ ಶ್ರೀಮತಿ ಸುನೀತಾ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಕುಸುಮಾರ್ ಅವರು ಈ ಶಾಲೆಯ STMCಯ ಅಧ್ಯಕ್ಷರಾಗಿದ್ದವರು. ನಮ್ಮ ಈ ಶಾಲೆಯ ಅಭಿಮಾನದಿಂದ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಕುಸುಮಾ ವಿಶ್ವನಾಥ ಜಾರಂದಗುಡ್ಡೆ ಇವರಿಗೆ ಶ್ರೀಮತಿ ಪ್ರಮಿಳಾ ಟೀಚರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಈ ಸುದಿನದಲ್ಲಿ ನಮ್ಮ ಕಿಂಚಿತ್ ಕೊಡುಗೆಯನ್ನು ಸ್ವೀಕರಿಸುವವರು, ಸನ್ಮಾನಗೊಳ್ಳುವವರು ಶ್ರೀಯುತ ಸುಧೀರ್ ಜಾರಂದಗುಡ್ಡೆ ಅವರು 24-25ನೇ ಸಾಲಿನ ಮುಖ್ಯಮಂತ್ರಿಯವರ ಬಂಗಾರದ ಪದಕ ಪ್ರಶಸ್ತಿ ಪುರಸ್ಕೃತರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುಧೀರ್ ಜಾರಂದಗುಡ್ಡೆ ಇವರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಉದಯ್ ಕುಮಾರ್ ಪ್ರಶಾಂತ್ ರವರು ಹೂ ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದಾನೆ. ವಂದನೆಗಳು ಸರ್. ಅದೇ ರೀತಿಯಲ್ಲಿ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿದಂತಹ 23ನೇ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ನಲ್ಲಿ 4 ಪದಕಗಳನ್ನು ಗೆದ್ದಂತಹ ಸಾಧಕಿ ಶ್ರೀಮತಿ ಅಥ್ಲೀಟ್ ಗ್ಲೇಡಿಸ್ ಪಾಯ್ಸ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಶಾಲಾ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಗ್ಲಾಡಿಸ್ ಪಾಯ್ಸ್ ಇವರಿಗೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಮಮತಾರವರು ಹೂ ನೀಡಿ ಶಾಲು ತೊಡಿಸಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ವಂದನೆಗಳು ಮೇಡಮ್. ಇನ್ನೋರ್ವ ಸಾಧಕಿ ನಮ್ಮ ಶಾಲೆಯಲ್ಲಿ ಇರುವಂತಹ ನಮ್ಮ ಸಹಶಿಕ್ಷಕಿಯವರು ಶ್ರೀಮತಿ ಭಾರತಿ ಇವರು ರೋಟರಿ ಜಿಲ್ಲೆ 3181ರ ಸಮಾಜ ಸೇವಾ ಪ್ರಶಸ್ತಿ ವಿಜೇತರು, ಬ್ರಹ್ಮರಕೋಟ್ಲು ಶಾಲೆಯ ಸಹಶಿಕ್ಷಕರಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆ. ತಮಗೆ ಇದು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಶಶಿಪ್ರಭಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇಲಾಖಾ ವತಿಯಿಂದ ಶ್ರೀಯುತ ರಮೇಶ್ ಅವರು ಈ ವೇದಿಕೆಯನ್ನು ಹಂಚಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತ ಸರ್ ತಮಗೆ. ಅವರಿಗೆ ಬಸವರಾಜ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್. ಅವರಿಗೆ ನಿಯಾಜ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲವಾರು ಅತಿಥಿ ವರೇಣ್ಯರು ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಅವರಲ್ಲಿ ಸಭೆಯಲ್ಲಿ ಆಸೀನರಾಗಿರುವಂತಹ ವಿಶೇಷ ಗಣ್ಯರು ಶಶಿಧರ ಸರ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಮೋಹನ್ ದಾಸ್ ರೈ ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಹನೀಫ್ ಕೋಸ್ಟಲ್ ವುಡ್ ಇಂಡಸ್ಟ್ರೀಸ್ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ STMCಯ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶೇಷಬ್ ಸರ್ ತಮ್ಮನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಶ್ರೀಯುತ ರೋಷನ್ ಅವರು ನಮ್ಮ ಹಿತೈಷಿಗಳು, ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ STMC ಪದಾಧಿಕಾರಿಗಳನ್ನು, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನು, ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ದೀಪ ಪ್ರಜ್ವಲನೆಯ ಸಮಯ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಹಿರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಪಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು, ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳ ತೊಳೆದು ಮಮಕಾರ ಮೂಡಿ ಬೆಳಗಲು ಪ್ರೀತಿ ಎನ್ನುವ ಆಶಯದೊಂದಿಗೆ ಈಗ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತಿದೆ. ಎಲ್ಲ ಅತಿಥಿ ಮಹೋದಯರು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಇದೀಗ ಸನ್ಮಾನ ಕಾರ್ಯಕ್ರಮ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಅತಿ ಅಗತ್ಯ. ಹಿಡಿದ ಕೆಲಸದಲ್ಲಿ ಶ್ರದ್ಧೆ, ಅನ್ಯ ಕಾರ್ಯ ನಿಮಿತ್ತ ಮಾಜಿ ಸಚಿವರಿಗೆ ತೆರಳಲಿರುವ ಕಾರಣ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಬಂಧುಗಳೇ, 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯ 90ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಹಾಗೂ ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ. ಈಗ ಶಾಲಾ ಚಟುವಟಿಕೆಗಳ ಬೆಳಕು ಚೆಲ್ಲಲಿದೆ ನಮ್ಮ ಈ ವರದಿ ವಾಚನ. ಈ ವರದಿಯನ್ನು ತಮ್ಮ ಮುಂದಿಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಕಲ್ಯಾಣಿಜಿ. ಎಲ್ಲರಿಗೂ ಶುಭ ವಂದನೆಗಳು. ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೂಟ್ಲು ದಿನಾಂಕ 13/12/25 ನಡೆಯುವಂತಹ ನಮ್ಮಿ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಿಸುತ್ತೇನೆ. 1935ರಲ್ಲಿ ಸ್ಥಾಪನೆಯಾದ ಈ ಶಾಲೆಗೆ ಇದೀಗ 90ರ ಹರೆಯ. LKG UKGಯಿಂದ 8ನೇ ತರಗತಿವರೆಗೆ 132 ವಿದ್ಯಾರ್ಥಿಗಳ ಜ್ಞಾನ ಚಕ್ಷುಗಳು ತೆರೆದುಕೊಳ್ಳುವಂತಹ ನಮ್ಮ ಹೆಮ್ಮೆಯ ಶಾಲೆಯು ನಿತ್ಯ ನಿರಂತರವಾಗಿ ಬೆಳೆಯಲು ಬಯಸುತ್ತಿದೆ. 5 ಮಂದಿ ಖಾಯಂ ಶಿಕ್ಷಕರು, 1 ಅತಿಥಿ ಶಿಕ್ಷಕರು, 4 ಮಂದಿ ಗೌರವ ಶಿಕ್ಷಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
1 ಮತ್ತು 2ನೇ ತರಗತಿಗಳಲ್ಲಿ ಬೈಲಿಂಗ್ವಲ್ ಕ್ಲಾಸುಗಳು ಹಾಗೂ 6, 7, 8ನೇ ತರಗತಿಗಳಲ್ಲಿ ಇಂಗ್ಲಿಷ್ ಮಾಧ್ಯಮದ ತರಗತಿಗಳಿವೆ. ಸರ್ಕಾರದ ಸವಲತ್ತುಗಳಾದ ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರಗಳು, ಮಧ್ಯಾಹ್ನದ ಬಿಸಿಯೂಟ, ಪೌಷ್ಟಿಕ ಆಹಾರ, ಬೆಳಗಿನ ರಾಗಿ ಹಾಲು, ಉಚಿತ ವೈದ್ಯಕೀಯ ತಪಾಸಣೆ ಇವೆಲ್ಲವೂ ಸಕಾಲದಲ್ಲಿ ದೊರಕಿರುವುದಲ್ಲದೆ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ, ದತ್ತು ಸ್ವೀಕಾರ ಸಮಿತಿ ಇವರು ಉಚಿತ ಬರವಣಿಗೆ ಪುಸ್ತಕಗಳನ್ನು ಪ್ರತಿ ವರ್ಷವೂ ನೀಡುತ್ತಿದ್ದಾರೆ. 2025-26ನೇ ಸಾಲಿನಲ್ಲಿ STMC ವತಿಯಿಂದ ಶಾಲಾ ಅಂಗಳದ ದುರಸ್ತಿಯಾಗಿರುವುದು ಬಹಳ ಸಂತೋಷವನ್ನು ತಂದಿದೆ. ಮಕ್ಕಳ ಆಟೋಟ ಸಾಮಗ್ರಿಗಳನ್ನು ಕಳ್ಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ನೀಡಿ ನಮಗೆ ಸಹಕರಿಸಿರುತ್ತಾರೆ. ಅದೇ ರೀತಿಯಲ್ಲಿ ಇದೀಗ ಈ ಸುಸಂದರ್ಭದಲ್ಲಿ ಮಕ್ಕಳ ಸೀಸಾ, ಸ್ವಿಂಗ್ಸ್ ಹಾಗೂ ವ್ಯಾಯಾಮ ಸಾಮಗ್ರಿಗಳನ್ನು ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ರೋಟರಿ ಕ್ಲಬ್ ಬಂಟ್ವಾಳ ನಗರ ಇವರು ನೀಡಿರುವುದು ನಮಗೆ ಹೆಮ್ಮೆಯನ್ನು ತಂದಿದೆ. ನಮ್ಮ ಶಾಲೆಗೆ ದಾಖಲಾಗುವ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ರೂಪಾಯಿ 1,000 ಮೌಲ್ಯದ ನಿಶ್ಚಿತ ಠೇವಣಿಯನ್ನು ನಮ್ಮ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಭಾರತಿ ಇವರು ಯೋಜಿಸಿಕೊಂಡಿರುವುದು ವಿನೂತನ ಮಾದರಿಯಾಗಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಇಲಾಖಾ ವತಿಯಿಂದ ನಡೆಸುವ ವಲಯ ಮಟ್ಟದ ಕ್ರೀಡೆಗಳು, ಮಕ್ಕಳ ಹಬ್ಬ, ಪ್ರತಿಭಾ ಕಾರಂಜಿ ಇತ್ಯಾದಿ ಸ್ಪರ್ಧೆಗಳಲ್ಲಿ ತೃಪ್ತಿಕರ ಸಾಧನೆಯನ್ನು ತೋರಿರುತ್ತಾರೆ. 2025-26ನೇ ಸಾಲಿನಲ್ಲಿ 10 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕಟ್ಟಡ ದುರಸ್ತಿ, ವೆಟ್ರಿಫೈಡ್ ಟೈಲ್ಸ್ ಅಳವಡಿಕೆ, ಗೋಡೆಗೆ ಡಿಸ್ಟಂಪರ್, ಸುಣ್ಣ ಬಣ್ಣ ಇತ್ಯಾದಿ ಕಾರ್ಯಗಳನ್ನು 22-23ರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ನಡೆಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲಾ ಮಕ್ಕಳ ವಾರ್ಷಿಕೋತ್ಸವದ ಬಹುಮಾನ ವಸ್ತುಗಳು, ಊಟೋಪಚಾರದ ವ್ಯವಸ್ಥೆಯನ್ನು ದತ್ತು ಸ್ವೀಕಾರ ಸಮಿತಿಯು ವಹಿಸಿಕೊಂಡು ನಮಗೆ ಸಹಕಾರ ನೀಡಿರುವುದು ಉಲ್ಲೇಖನೀಯ. ಶಾಲೆಯ ಆತ್ಮೀಯರೇ, ಇದೀಗ ಈ ಕಾರ್ಯಕ್ರಮಕ್ಕೆ ದತ್ತು ಸ್ವೀಕಾರ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕದಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಅವರು ಹೂ ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಯೋಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಉದಯ್ ಕುಮಾರ್ ಅವರು ಅವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸರ್. ತಮ್ಮ ಅನುಮತಿಯೊಂದಿಗೆ ವರದಿಯನ್ನು ಮುಂದುವರಿಸ್ತಾ ಇದ್ದೇನೆ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಾಲಾಭಿವೃದ್ಧಿ ಸಮಿತಿ, ದತ್ತು ಸ್ವೀಕಾರ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ದಾನಿಗಳು ಹಾಗೂ ಪೋಷಕರು ಈ ಶಾಲೆಯ ರೂವಾರಿಗಳು ಎನಿಸಿಕೊಂಡಿರುವರು. ಶಾಲೆಯ ಇನ್ನಷ್ಟು ಬೆಳವಣಿಗೆಗೆ ತಮ್ಮ ಸಹಕಾರ ಅಗತ್ಯ. ನಮ್ಮಿ ಸಡಗರದ 90ನೆಯ ವರ್ಷದ ವಾರ್ಷಿಕೋತ್ಸವದಲ್ಲಿ ತನು ಮನ ಧನದ ಸಹಕಾರವನ್ನಿತ್ತ ಎಲ್ಲ ಅಭಿಮಾನಿಗಳನ್ನು ಅಭಿವಂದಿಸಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಈ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. ವಂದನೆಗಳು. ವರದಿಯನ್ನು ವಾಚಿಸಿ ಶಾಲಾ ಪ್ರಗತಿಯ ಚಟುವಟಿಕೆ ಹಾಗೂ ಬೆಳವಣಿಗೆಗಳ ಮೇಲೆ ಬೆಳಕನ್ನು ಚೆಲ್ಲಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರಿಗೆ ಧನ್ಯವಾದಗಳು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಅತಿ ಅಗತ್ಯ. ಹಿಡಿದ ಕೆಲಸದಲ್ಲಿ ಶ್ರದ್ಧೆ, ಸತತ ಪ್ರಯತ್ನ ನಡೆದಾಗ ಎಲ್ಲವನ್ನು ನಮ್ಮದಾಗಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಇಂತಹ ಸಾಧನಾಶೀಲರನ್ನು ಸಮಾಜ ಗುರುತಿಸಿ ಗೌರವಿಸುತ್ತದೆ. ಬದುಕಿನ 10% ನಾವು ಅದನ್ನು ಹೇಗೆ ರೂಪಿಸುತ್ತೇವೆ ಎಂಬುದರ ಮೇಲೆ ಹೊಂದಿಕೊಂಡಿದೆ. ಉಳಿದ 90% ನಾವು ಹೇಗೆ ಸ್ವೀಕರಿಸಿದ್ದೇವೆ ಎಂಬುದಕ್ಕೆ 2024-25ನೇ ಸಾಲಿನ ಮುಖ್ಯಮಂತ್ರಿಯವರ ಬಂಗಾರದ ಪದಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸುಧೀರ್ ಜಾರಂದಗುಡ್ಡೆ ಅವರೇ ಸಾಕ್ಷಿ. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು, ಕಳ್ಳಿಗೆ ಗ್ರಾಮ, ಬಂಟ್ವಾಳ ತಾಲೂಕು. ದಿನಾಂಕ 13/12/2025ರಂದು ಜರುಗಿದ ನಮ್ಮ ಹೆಮ್ಮೆಯ ಶಾಲೆಯ 90ನೇ ವಾರ್ಷಿಕೋತ್ಸವ ಸಂಭ್ರಮದ ಶುಭ ಸಂದರ್ಭದಲ್ಲಿ 2024ನೇ ಸಾಲಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷ, ಅಪ್ರತಿಮ ಹಾಗೂ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸುಧೀರ್ ಕುಮಾರ್, CHC CCB ಮ್ಯಾಂಗ್ಳೂರ್ ಸಿಟಿ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ಜಾರಂದಗುಡ್ಡೆ ಶ್ರೀ ನಾರಾಯಣ ಪೂಜಾರಿ ಮತ್ತು ಶ್ರೀಮತಿ ಪುಷ್ಪಾವತಿ ಇವರ 3 ಮಕ್ಕಳಲ್ಲಿ ಪ್ರಥಮ ಪುತ್ರನಾಗಿ ದಿನಾಂಕ 8/3/1900
1986ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು, ಪ್ರೌಢಶಾಲಾ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಅಜ್ಜಿಬೆಟ್ಟು ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ PU ಕಾಲೇಜ್ ಬೆಂಜನಪದವು ಇಲ್ಲಿ ಮುಗಿಸಿರುತ್ತೀರಿ. ಮುಂದೆ ಮೈಸೂರು ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಅಂಚೆ ತೆರಪಿನ ಮೂಲಕ ಮುಗಿಸಿ CPEDಯನ್ನು ಅಂತರ್ರಾಜ್ ಕಾಲೇಜ್ ಮೂಡಬಿದ್ರೆ ಇಲ್ಲಿ ಪೂರೈಸಿರುತ್ತೀರಿ. 2 ವರ್ಷಗಳ ಕಾಲ ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಇಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದಿನಾಂಕ 9/9/2008ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಬೆಳಗಾವಿಯಲ್ಲಿ ಬುನಾದಿ ತರಬೇತಿ ಪಡೆದುಕೊಂಡು ಮುಂದೆ ಮಂಗಳೂರು ನಗರದ ಊರ್ವ ಪೊಲೀಸ್ ಠಾಣೆ ಮತ್ತು ಕಂಕನಾಡಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ CCB ಘಟಕ ಸಿಟಿ ಕ್ರೈಮ್ ಬ್ರ್ಯಾಂಚ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ತಾವು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ 2024-25ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಯವರ ಬಂಗಾರದ ಪದಕಕ್ಕೆ ಆಯ್ಕೆಗೊಂಡಿರುವುದು ಅತ್ಯಂತ ಹರ್ಷದಾಯಕ ಕ್ಷಣ. ಏಪ್ರಿಲ್ 2, 2025ರಂದು ಬೆಂಗಳೂರಿನ ಮಡಿವಾಳದ KSRP ಪರೇಡ್ ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಂದ ಗೌರವ ಸ್ವೀಕರಿಸಿರುವುದು ತಮ್ಮ ಜೀವನದ ತಮ್ಮ ಕರ್ತವ್ಯದ ಅತ್ಯಂತ ಶ್ರೇಷ್ಠ ಕ್ಷಣವಾಗಿದೆ. ಶ್ರೀಯುತರು 2016ರಲ್ಲಿ ಶ್ರೀಮತಿ ಹರ್ಷಿತಾ ಇವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ 2 ಮಕ್ಕಳಾದ ಕುಮಾರಿ ದೃಶನಾ ಸುವರ್ಣ ಮತ್ತು ಸನವ್ ಸುವರ್ಣ ಇವರೊಂದಿಗೆ ಸುಖಿ ಸಂಸಾರ ಜೀವನವನ್ನು ನಡೆಸುತ್ತಿದ್ದೀರಿ. ಶಾಲಾ ಕಾಲೇಜು ದಿನಗಳಲ್ಲಿ ಕಬಡ್ಡಿ, ಕ್ರಿಕೆಟ್ ಮತ್ತು ಹಾಡುಗಾರಿಕೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ತನ್ನನ್ನು ತಾವು ತೊಡಗಿಸಿಕೊಂಡು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಿಸುವಲ್ಲಿ ಹಾಗೂ ಪ್ರಾಣಹಾನಿಯನ್ನು ತಪ್ಪಿಸುವಲ್ಲಿ ಅತ್ಯುತ್ತಮ ಸೇವೆಗೆ ಸದಾ ಬೆನ್ನೆಲುಬಾಗಿರುವ ನಿಮ್ಮ ಸಂಸಾರಕ್ಕೆ ಭಗವಂತನು ಸದಾ ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ನೆಮ್ಮದಿಯ ಜೀವನ ಕರುಣಿಸಲೆಂದು ನಮ್ಮ ಮನದಾಳದ ಹೃತ್ಪೂರ್ವಕ ಪ್ರಾರ್ಥನೆ. ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ SDMC ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾ ದತ್ತು ಸ್ವೀಕಾರ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು ಇವರನ್ನು ಗೌರವ ಸಲಹೆಗಾರರಾದ ದತ್ತು ಸ್ವೀಕಾರ ಸಮಿತಿಯ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಮತ್ತು ವೇದಿಕೆಯಲ್ಲಿರೋರು ಎಲ್ಲರೂ ಸೇರಿ ಶಾಲು ಹೊದಿಸಿ ಫಲಪುಷ್ಪ ಸ್ಮರಣೆಗೆ ಕೊಟ್ಟು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಎರಡು 2024-25ನೇ ಸಾಲಿನ ಮುಖ್ಯಮಂತ್ರಿಯವರ ಬಂಗಾರದ ಪದಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸುಧೀರ್ ರವರೇ, ತಾವು ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ನಿಮ್ಮ ಮುಂದಿನ ಬದುಕು ಬಂಗಾರವಾಗಲಿ, ಸಿಂಗಾರವಾಗಲಿ. ತಮಗಿದು ವಂದನೆ, ಅಭಿನಂದನೆ, ಅಭಿವಂದನೆಗಳು. ಗೌರವಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳು. ಇದೀಗ ಸನ್ಮಾನಿಸಲ್ಪಡುವವರು ಶ್ರೀಮತಿ ಗ್ಲಾಡಿಸ್ ಪಾಯಸ್. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. 23ನೇ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ 4 ಪದಕಗಳನ್ನು ಗೆದ್ದ ಸಾಧಕಿ ಶ್ರೀಮತ್ ಗ್ಲಾಡಿಸ್ ಪಾಯಸ್. ಇವರು ವೇದಿಕೆಯ ಮುಂಭಾಗದಲ್ಲಿ ಇವರ ಪರಿಚಯವನ್ನು ಮಾಡಲಿದ್ದಾರೆ ಪದವೀಧರ ಶಿಕ್ಷಕಿಯಾದ ಶ್ರೀಮತಿ ವೇದಾರವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು, ಕಳ್ಳಿಗೆ ಗ್ರಾಮ ಮತ್ತು ಅಂಚೆ ದಿನಾಂಕ 13/12/2025ರಂದು ಜರುಗಿದ
ನಮ್ಮ ಹೆಮ್ಮೆಯ ಶಾಲೆಯ 90ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಶ್ರೀ ಗ್ಲೇಡಿಸ್ ಪಾಯ್ಸ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಬಂಟ್ವಾಳ ತಾಲೂಕಿನ ಅಮ್ಟಾಡಿ ಗ್ರಾಮದಲ್ಲಿ ಶ್ರೀ ಸಂತಾನ್ ಪಾಯ್ಸ್ ಮತ್ತು ಶ್ರೀಮತಿ ರುಫಿನಾ ನೊರೊಯ್ಡಾ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 2/7/1954 ಜನಿಸಿರುವಿರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇನ್ಫೆಂಟ್ ಜೀಸಸ್ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ಕಾರ್ಮಲ್ ಕಾನ್ವೆಂಟ್ ಮೊಡಂಕಾಪುನಲ್ಲಿ ಪೂರೈಸಿರುವಿರಿ. ವೃತ್ತಿ ಶಿಕ್ಷಣ ಸರಕಾರಿ ಹೆಣ್ಣು ಮಕ್ಕಳ ತರಬೇತಿ ಕೇಂದ್ರ ಬಲ್ಮಠದಲ್ಲಿ ಪಡೆದಿರುವಿರಿ. 1971 ರಾಜ್ಯ ಮಟ್ಟದ ಗ್ರಾಮೀಣ ಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತೀರಿ. ವೃತ್ತಿ ಜೀವನದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಮಕ್ಕಳಿಗೆ ಕ್ರೀಡೆಯಲ್ಲಿ ತರಬೇತಿ ನೀಡಿ ಅವರ ಗೆಲುವಿಗೆ ಶ್ರಮಿಸಿರುತ್ತೀರಿ. ಹಿರಿಯರ ಕ್ರೀಡಾಕೂಟದ ವಿವರಗಳು: 2007ರಿಂದ ಸುಮಾರು 28 ವಾರ್ಷಿಕ ರಾಷ್ಟ್ರೀಯ ಮಟ್ಟದ ಹಿರಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100ಕ್ಕೂ ಅಧಿಕ ಪದಕಗಳನ್ನು ಪಡೆದಿರುವಿರಿ. 8 ಅಂತಾರಾಷ್ಟ್ರೀಯ ಆಹ್ವಾನಿತ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪಾಲ್ಗೊಂಡ ಪ್ರತಿ ಕ್ರೀಡೆಯಲ್ಲೂ ವಿಜೇತರಾಗಿರುತ್ತೀರಿ. 4 ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು, 2016ರಲ್ಲಿ 19ನೇ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಿಂಗಪುರ್ 60+ ವಿಭಾಗ ಕಂಚಿನ ಪದಕ ಪಡೆದು, 2017ರಲ್ಲಿ 20ನೇ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಚೀನಾ 60+ ವಿಭಾಗ 3 ಕಂಚಿನ ಪದಕ ಪಡೆದು, 2019ರಲ್ಲಿ 21ನೇ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಮಲೇಷ್ಯಾ 65+ ವಿಭಾಗದಲ್ಲಿ 1 ಚಿನ್ನ, 1 ಬೆಳ್ಳಿ ಮತ್ತು 3 ಕಂಚಿನ ಪದಕಗಳನ್ನು ಪಡೆದು, 2025ರಲ್ಲಿ 23ನೇ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಭಾರತ 70+ ವಿಭಾಗ 1 ಚಿನ್ನ ಮತ್ತು 1 ಬೆಳ್ಳಿ 2 ಕಂಚಿನ ಪದಕಗಳನ್ನು ಪಡೆದಿರುವಿರಿ. ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ SDMC, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾ ದತ್ತು ಸ್ವೀಕಾರ ಸಮಿತಿ. ಸ್ಫೂರ್ತಿಯ ಅಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ಗ್ಲಾಡಿಸ್ ಅವರೇ, ತಮಗಿದು ವಂದನೆ, ಅಭಿನಂದನೆ, ಅಭಿವಂದನೆಗಳು. ಶಿಕ್ಷಕಿಯಾಗಿ, ಮಕ್ಕಳ ಕಣ್ಮಣಿಯಾಗಿ, ಪೋಷಕರ ಪ್ರೀತಿಯ ಟೀಚರ್ ಆಗಿ ಶ್ರೀಮತಿ ಭಾರತಿಯವರು ರೋಟರಿ ಜಿಲ್ಲೆ 3181ರ ಸಮಾಜ ಸೇವಾ ಪ್ರಶಸ್ತಿ ವಿಜೇತರು. ಈ ಶಾಲೆಯ ಸಹ ಶಿಕ್ಷಕರಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವರ ಪತಿಯವರಾದಂತಹ ಶ್ರೀಯುತ ಶೇಷಪ್ ಸರ್ ನಿವೃತ್ತ ಮುಖ್ಯ ಶಿಕ್ಷಕರು, ಅವರು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಪಾಲುದಾರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ತಮಗೆ ಆತ್ಮೀಯ ಸ್ವಾಗತ. ಶ್ರೀಯುತ ಉದಯಕುಮಾರ್ ಸರ್ ಅವರಿಗೆ ಹೂ ನೀಡಿ ಅವರನ್ನು ಗುರುತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಟೀಚರ್ ಅವರು ನಮ್ಮ ಶಾಲೆಯ ಪುಟ್ಟ ಮಕ್ಕಳ ಮನ ಗೆದ್ದವರು. ಸ್ವತಃ ನೃತ್ಯಪಟು, ಹಾಗೆಯೇ
ಕ್ರೀಡೆ, ಸಹಪಠ್ಯ ಚಟುವಟಿಕೆಗಳು, ಪಾಠೋಪಕರಣಗಳ ತಯಾರಿಯಲ್ಲಿ ಇವರದು ಎತ್ತಿದ ಕೈ. ಇವರನ್ನು ಸಂಕ್ಷಿಪ್ತವಾಗಿ ಬಹುಮುಖ ಪ್ರತಿಭೆ ಎನ್ನಬಹುದು. ಇವರಿಗೆ ಈ ನಮ್ಮ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಮಗೆ ಇವರನ್ನು ಗುರುತಿಸಲಿಕ್ಕೆ ಅನುಕೂಲವಾಗಿರುವುದು ನಮ್ಮ ಸೌಭಾಗ್ಯವೆಂದೇ ಹೇಳಬೇಕು. ಇವರ ಸನ್ಮಾನ ಪತ್ರವನ್ನು ನಮ್ಮ ಶಾಲೆಯ ಪುಟ್ಟ ಮಕ್ಕಳ ಟೀಚರ್ ಪ್ರಮೀಳಾ ಅವರು ಸನ್ಮಾನ ಪತ್ರವನ್ನು ಓದಬೇಕಾಗಿ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ವೇದಿಕೆಯಲ್ಲಿದ್ದಂತಹ ಗಣ್ಯಮಾನ್ಯರು ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೊಟ್ಲು ದಿನಾಂಕ 13/12/2025 ಜರುಗಿದ ನಮ್ಮ ಹೆಮ್ಮೆಯ ಶಾಲೆಯ 90ನೇ ವಾರ್ಷಿಕೋತ್ಸವ ಸಂದರ್ಭದ ಶುಭ ಸಂದರ್ಭದಲ್ಲಿ 2025-26ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೊಟ್ಲು ಇಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಭಾರತಿ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮಂಗಳೂರು ಬಿಜಯ್ ಶ್ರೀ ಮುತ್ತಪ್ಪ ಸಾಲ್ಯಾನ್ ಹಾಗೂ ಶ್ರೀಮತಿ ರೇವತಿ ದಂಪತಿಗಳಿಗೆ 1967ರಲ್ಲಿ ಸುಪುತ್ರಿಯಾಗಿ ಜನಿಸಿದ ತಾವು ಲೂಡ್ಸ್ ಅನುದಾನಿತ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಮುಂದೆ ಮಹಿಳಾ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಮಂಗಳೂರು ಇಲ್ಲಿ ಶಿಕ್ಷಕರ ತರಬೇತಿಯನ್ನು ಪೂರೈಸಿದ್ದೀರಿ. 1996ರಲ್ಲಿ ಶ್ರೀ ಕಾಳೈ ಚಂದ್ರಮೌಳಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಗುಡ್ಡೆ ಇಲ್ಲಿ ಶಿಕ್ಷಕ ವೃತ್ತಿಗೆ ಅಡಿ ಇಟ್ಟ ತಾವು 1997ರಲ್ಲಿ ಕೊಡಂಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರಕಾರಿ ನೇಮಕಾತಿ ಹೊಂದಿರುತ್ತೀರಿ. ಸ್ವತಃ ನೃತ್ಯಪಟುವಾದ ತಾವು ನಮ್ಮ ಶಾಲಾ ಮಕ್ಕಳ ಪಠ್ಯ ಚಟುವಟಿಕೆ ಜೊತೆಯಲ್ಲಿ ಸಹಪಠ್ಯ ಚಟುವಟಿಕೆಗಳಾದ ನೃತ್ಯ, ಛದ್ಮವೇಷ, ಆಟೋಟ ಇತ್ಯಾದಿಗಳನ್ನು ಮಕ್ಕಳಿಗೆ ಕಲಿಸುವಲ್ಲಿ ಸಮರ್ಥ ಶಿಕ್ಷಕಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತೀರಿ. 2024-25ನೇ ಸಾಲಿನಲ್ಲಿ ಮಕ್ಕಳಿಗೆ ಊಟದ ತಟ್ಟೆ ಹಾಗೂ ಲೋಟಗಳ ಪೂರೈಕೆ, ದಾನಿಗಳನ್ನು ಸಂಪರ್ಕಿಸಿ ಶಾಲೆಗೆ ಅಗತ್ಯವಿರುವ ಧ್ವನಿವರ್ಧಕ ಹಾಗೂ ಕಂಪ್ಯೂಟರ್ ಟೇಬಲ್ಗಳನ್ನು ಒದಗಿಸಿರುವುದು, 8ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಶಾಲಾ ಪ್ರವಾಸಕ್ಕಾಗಿ ಮಕ್ಕಳಿಗೆ ನೆರವು ಇತ್ಯಾದಿ ಸೇರಿದಂತೆ ಶಿಕ್ಷಣ ಸ್ನೇಹಿ ಕೊಡುಗೆಗಳನ್ನು ನೀಡುತ್ತಾ ಶಿಕ್ಷಕ ವೃತ್ತಿಗೆ ನ್ಯಾಯ ನೀಡುತ್ತಿರುವುದು ಅಭಿನಂದನೀಯ. ಇವಿಷ್ಟೇ ಅಲ್ಲದೆ ಸಮುದಾಯದ ಸಂಸ್ಥೆಗಳಾದ ರೋಟರಿ ಕ್ಲಬ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಪ್ರವೃತ್ತರಾಗಿರುತ್ತೀರಿ. ಶಾಲಾ ಪರಿಸರದ ಬಡ ವಿದ್ಯಾರ್ಥಿಗಳಿಗೆ ಪಡಿತರ ಧಾನ್ಯಗಳನ್ನು ಪೂರೈಸುವುದು, ಸ್ಥಳೀಯ ಅಂಗನವಾಡಿ ಕೇಂದ್ರಗಳಿಗೆ ಕಪಾಟು ಹಾಗೂ ಆಟದ ಸಾಮಗ್ರಿಗಳ ಪೂರೈಕೆ ಇವೆಲ್ಲವೂ ತಮ್ಮ ಸಮಾಜ ಸ್ನೇಹಿ ಕಾರ್ಯಗಳಾಗಿವೆ. 2025-26ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಿಶ್ಚಿತ ಠೇವಣಿ ಇಡುವುದರ ಮೂಲಕ ಶಾಲಾ ದಾಖಲಾತಿ ಆಂದೋಲನದಲ್ಲಿ ಭಾಗವಹಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ತಮ್ಮ ಸೇವಾ ಕಾರ್ಯಗಳನ್ನು ಗುರುತಿಸಿ 2025ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ದಕ್ಷಿಣ ಕನ್ನಡ, ಮಡಿಕೇರಿ, ಮೈಸೂರು, ಬಾಗಲಕೋಟೆ ಕಂದಾಯ ಜಿಲ್ಲೆಯನ್ನೊಳಗೊಂಡು ರೋಟರಿ ಜಿಲ್ಲೆ 3181 ತಮ್ಮನ್ನು ಗೌರವಿಸಿರುವುದು ಅಭಿನಂದನೀಯ. ಪ್ರಸ್ತುತ ತುಂಬೆ ನಿವಾಸದಲ್ಲಿ ಪತಿ ಶ್ರೀ ಟಿ ಸೇಸಪ್ಪ ಮೂಲ್ಯ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಮಕ್ಕಳಾದ ಬಿಪಿನ್ ಚಂದ್ರರಾಜ್, ಚಿಂತನ್ ಚಂದ್ರರಾಜ್ ಮತ್ತು ಸೊಸೆ ರಮ್ಯಾ ಬಿಪಿನ್ ಇವರೊಂದಿಗೆ ಸುಖಿ ಸಂಸಾರ ತಮ್ಮದಾಗಿದೆ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಭಗವಂತನು ಸದಾ ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ನೆಮ್ಮದಿಯ ಜೀವನ ಕರುಣಿಸಲಿ ಎಂದು ನಮ್ಮ ಮನದಾಳದ ಹಾರೈಕೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ SDMC, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾ ದತ್ತು ಸ್ವೀಕಾರ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೊಟ್ಲು. ಇವರಿಗೆ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘದ ದತ್ತು ಸ್ವೀಕಾರ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ, ಹಾಗೆ ನಮ್ಮ ನೆರೆಯ ನಮ್ಮ ಹಿತೈಷಿಗಳಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್,
ಶ್ರೀಯುತ ದಿವಾಕರ್ ಸರ್, ರವಿರಾಜ್ ಸರ್, ಶಶಿಪ್ರಭಾ ಮೇಡಮ್, ಹಾಗೆ ನಮ್ಮ STMC ಅಧ್ಯಕ್ಷರು, ಎಲ್ಲ ಗಣ್ಯ ಮಾನ್ಯರು ಶಾಲು ಹೂಹಾರವನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ನಾವು ಅತ್ಯಂತ ಸಂತೋಷದ ಕ್ಷಣ, ಬಹುಮಾನ ವಿತರಣೆ. ಪರಿಶ್ರಮ, ಶಿಸ್ತು, ಸಾಧನೆಯ ಫಲವಾಗಿ ಇಂದು ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದವರು ಬಹುಮಾನಗಳನ್ನು ಸ್ವೀಕರಿಸುವುದು ನಮಗೆಲ್ಲ ಸಂತೋಷದ ವಿಷಯ. ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಕೂಡ ಅವರ ಮುಂದಿನ ಸಾಧನೆಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ. ಇದೀಗ ಬಹುಮಾನ ವಿತರಣಾ ಸಮಾರಂಭ. ಮೊದಲಿಗೆ ಕಲಿಕೆ ಅಂಗನವಾಡಿ LKG ಮತ್ತು UKGಯ ಮಕ್ಕಳಿಗೆ ಈ ಸ್ಪರ್ಧಾ ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಪದವೀಧರ ಶಿಕ್ಷಕಿಯಾದಂಥ ಶ್ರೀಮತಿ ವೇದಾವತಿ ಅವರು. 2025-26ನೇ ಸಾಲಿನಲ್ಲಿ ಅನೇಕ ಕ್ರೀಡೆಗಳನ್ನು ನಾವು ಕೈಗೊಂಡು ಎಲ್ಲ ಮಕ್ಕಳಿಗೂ ಕೂಡ ಈಗ ಬಹುಮಾನ ವಿತರಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ಮೊದಲನೇದಾಗಿ ಅಂಗನವಾಡಿಯ ಮಕ್ಕಳು. ನಿಷ್ಣಾ, ರಿಯಾನ್ಶ್, ಯಶ್, ಧ್ರುವನ್, ಇಮಾನ್ಶಿ. ಇವರಿಗೆ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಇವರು ಬಹುಮಾನವನ್ನು ಕೊಡಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರೂ ಈಗ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇನೆ. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ 2025-26ನೇ ಸಾಲಿನಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪಾಸಾಗಿ ತರಗತಿಗೆ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಮಕ್ಕಳಿಗೆ ಬಹುಮಾನ ವಿತರಣೆ. ಮೊದಲನೇದಾಗಿ LKGಯಿಂದ ಪ್ರಥಮ ಸ್ಥಾನವನ್ನ ಜತಸ್ಯ ಇವರು ಪಡೆದಿರುತ್ತಾರೆ. ಎಲ್ಲ ಮಕ್ಕಳು ಚಪ್ಪಾಳೆ, ಪೋಷಕರು ಕೂಡ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ದಿವಾಕರ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೆ ಬಹುಮಾನವನ್ನು ಕೊಟ್ಟು ದ್ವಿತೀಯ ಸ್ಥಾನವನ್ನು ಶಜೀನ್. UKG ತರಗತಿಯಿಂದ ಪ್ರಥಮ ಸ್ಥಾನವನ್ನ ಅಸ್ಫಾನ್. ದ್ವಿತೀಯ ಸ್ಥಾನವನ್ನ ಮನ್ವಿಕಾ ರವರು ಪಡೆದಿರುತ್ತಾರೆ. ಒಂದನೇ ತರಗತಿಯಿಂದ ಮೇಘನ್ ಪ್ರಥಮ ಸ್ಥಾನ, ಶ್ರೀನಿಕಾ ದ್ವಿತೀಯ ಸ್ಥಾನ. ಎರಡನೇ ತರಗತಿಯಿಂದ ಪ್ರಥಮ ಸ್ಥಾನವನ್ನ ಆದ್ಯಾರವರು ಪಡೆದಿರುತ್ತಾರೆ. ಧನ್ಯವಾದಗಳು ಸರ್.
ಇನ್ನು ಮುಂದಿನ ಬಹುಮಾನವನ್ನು ನೀಡಲಿದ್ದಾರೆ ಶ್ರೀಯುತ ಅನಿಲ್ ಪಂಡಿತ್ ಜ್ಯೋತಿಷ್ಯರು ಕೃಷ್ಣಾರಾಧ್ಯಂ. 2ನೇ ತರಗತಿಯಿಂದ ಆದ್ಯಶ್ರೀ. ದ್ವಿತೀಯ ಸ್ಥಾನವನ್ನ ರಿಮ್ಶಾ ರವರು ಪಡೆದಿರುತ್ತಾರೆ. ಮೂರನೇ ತರಗತಿಯಿಂದ ಪ್ರಥಮ ಸ್ಥಾನ ಧನ್ವಿತ್, ದ್ವಿತೀಯ ಸ್ಥಾನ ಆದರ್ಶ್ ಅನೀನಾ. ಧನ್ವಿತ್, ಆದರ್ಶ್ ಅನೀನಾ. ದ್ವಿತೀಯ ಸ್ಥಾನ ಜೋರಾದ ಆದರ್ಶ್ ಮತ್ತು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ಅನೀನಾ. 4ನೇ ತರಗತಿಯಿಂದ ರಿಕ್ಷಾ ಬಾದಲ್ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನವನ್ನ ಫೈಜಲ್ ರವರು ಪಡೆದಿರುತ್ತಾರೆ. ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನ ನಿರಂತರವಾಗಿ ತಟ್ಟಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 5ನೇ ತರಗತಿಯಿಂದ ಪ್ರಥಮ ಸ್ಥಾನ ಮಾನ್ಯ, ದ್ವಿತೀಯ ಸ್ಥಾನ ಕೃಷಾ. 6ನೇ ತರಗತಿಯಿಂದ ಪ್ರಥಮ ಸ್ಥಾನ ಯಶವಂತ, ದ್ವಿತೀಯ ಸ್ಥಾನವನ್ನು ಅನಾಫ್ ರವರು ಪಡೆದಿರುತ್ತಾರೆ. 7ನೇ ತರಗತಿಯಿಂದ ಪ್ರಥಮ ಸ್ಥಾನ ಹರ್ಷಿತಾ, ದ್ವಿತೀಯ ಸ್ಥಾನವನ್ನ ಸಶ್ವಿತಾ ರವರು ಪಡೆದಿರುತ್ತಾರೆ. 8ನೇ ತರಗತಿಯಿಂದ ಪ್ರಥಮ ಸ್ಥಾನ ಅಮಿತ್, ದ್ವಿತೀಯ ಸ್ಥಾನ ಸೃಷ್ಟಿ. ಓದಿನಲ್ಲಿ ಹೀಗೆ ಮುಂದುವರೆದು ದೇಶದ ಸತ್ಪ್ರಜೆಗಳಾಗಿ ನಿಮ್ಮ ಜೀವನವನ್ನ ಸುಂದರವಾಗಿ ರೂಪಿಸಿಕೊಳ್ಳಿ ಅಂತ ನಿಮಗೆ ಆಶೀರ್ವದಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಮುಂದೆ LKG ಅವರ ವಿವರಣೆ. LKG ಮಕ್ಕಳಿಗೆ ಶಾಜಿಮ್ ಬಾಲ್ ಇನ್ ದ ಕಪ್ ಮುಂದಿನ ಬಹುಮಾನವನ್ನು ಶ್ರೀ ಸುರೇಶ್ ಇವರು, ಸುರೇಶ್ ಕುಮಾರ್ ಬಿ ನಾವೂರು ವಕೀಲರು, ಇವರು ನೀಡಬೇಕಾಗಿ ವಿನಂತಿಸುತ್ತೇವೆ. ಶಾಜಿಮ್ ಬಾಲ್ ಇನ್ ದ ಕಪ್ ಪ್ರಥಮ, ಸಾನಿಕಾ ಬಾಲ್ ಇನ್ ದ ಕಪ್ ದ್ವಿತೀಯ ಸ್ಥಾನ, ಸಾನಿಕಾ. ಜತಸ್ಯ ಮೆಮೊರಿ ಗೇಮ್ ಪ್ರಥಮ, ಜತಸ್ಯ ಮೆಮೊರಿ ಗೇಮ್ ಪ್ರಥಮ, ಹಾಪಿಂಗ್ ರೇಸ್ ಪ್ರಥಮ, ಶಾಜಿನ್ ಮೆಮೊರಿ ಗೇಮ್ ದ್ವಿತೀಯ, ಮಕ್ಕಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಎಲ್ಲರೂ ಚಪ್ಪಾಳೆ ನಿಲ್ಲಿಕ್ಕಿಲ್ಲ, ಬಹುಮಾನ ಶಾಜಿನ್ ವಿತರಣೆ ಮೆಮೊರಿ ಗೇಮ್ ಕೊನೆಗೊಳ್ಳುವವರೆಗೂ ದ್ವಿತೀಯ, ಚಪ್ಪಾಳೆ ಕೊಡುತ್ತಾ ಇರಿ. ಶಾದ್ ಹಾಪಿಂಗ್ ರೇಸ್ ದ್ವಿತೀಯ, ಶಾದ್ ಹಾಪಿಂಗ್ ರೇಸ್ ದ್ವಿತೀಯ, ಆಲಿಯಾ ಹಾಪಿಂಗ್ ರೇಸ್ ಪ್ರಥಮ, ಆಲಿಯಾ ಹಾಪಿಂಗ್ ರೇಸ್ ಪ್ರಥಮ, ನಮಸ್ಯ ಹಾಪಿಂಗ್ ರೇಸ್ ದ್ವಿತೀಯ, ಈಗ UKG ಮಕ್ಕಳಿಗೆ
ಪ್ರಶಸ್ತಿ ಪ್ರದಾನ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಯುತ ರವಿರಾಜ್ ಜೈನ್ ಅವರು ನೀಡಬೇಕಾಗಿ ವಿನಂತಿಸುತ್ತೇವೆ. UKG ಮಕ್ಕಳು ದಿವಿತ್ ಬಾಲಿಂದ ಕಪ್ ಪ್ರಥಮ. ಸನಾಜ್ ಬಾಲಿಂದ ಕಪ್ ದ್ವಿತೀಯ, ಹಾಪಿಂಗ್ ರೇಸ್ ಪ್ರಥಮ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಮನ್ವಿಕಾ ಮೆಮೊರಿ ಗೇಮ್ ಪ್ರಥಮ. ಅಶ್ವಾನ್ ಮೆಮೊರಿ ಗೇಮ್ ದ್ವಿತೀಯ. ಅಜಾನ್ ಹಾಪಿಂಗ್ ರೇಸ್ ಪ್ರಥಮ. ಜಾಸಿರ್ ಹಾಪಿಂಗ್ ರೇಸ್ ದ್ವಿತೀಯ. ಜಾಸಿರ್ ಜಾಸಿರ್ ಹಾಪಿಂಗ್ ರೇಸ್ ದ್ವಿತೀಯ. ಇಜಾ ಹಾಪಿಂಗ್ ರೇಸ್ ದ್ವಿತೀಯ. ಈಗ ಗುಂಪು ಆಟ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆ ಶ್ರೀಯುತ ಮಧುಸೂದನ್ ಶೆಣೈ, ಅಧ್ಯಕ್ಷರು ಮತ್ತು ಶಾಲಾ ದತ್ತು ಸ್ವೀಕಾರ ಸಮಿತಿ. ಗುಂಪು ಆಟ. ಪಾಸಿಂಗ್ ದ ಬಾಲ್ ಪ್ರಥಮ ಸ್ಥಾನವನ್ನ ಹಿತಾ ಮತ್ತು ತಂಡದವರು ಪಡೆದಿರುತ್ತಾರೆ. ಹಿತಾ, ತೌಫಿಕ್, ಶ್ರೀನಲ್, ವೇದಾಂಶ್, ಜಿಯಾನ್, ರಿದವ್, ನಜೀಮ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಹಿತಾ, ತೌಫಿಕ್, ಶ್ರೀನಿಲ್, ವೇದಾಂಶ್, ಜಿಯಾನ್, ರಿದವ್, ನಜೀಮ್. ಬೇಗ ಬೇಗ ಬನ್ನಿ. ಧನ್ಯವಾದಗಳು. ವೇದಾಂಶ್ ಮಕ್ಕಳ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡ, ಜೋರಾಗಿ. ಧನ್ಯವಾದಗಳು. ಈಗ ದ್ವಿತೀಯ ಸ್ಥಾನವನ್ನ ಅದ್ವಿಕ್ ಮತ್ತು ತಂಡದವರು ಪಡೆದಿರುತ್ತಾರೆ. ಅಬು ಆಶಿರ್, ಅದ್ವಿತ್, ಲಿಶಿಕಾ, ಅನ್ಫಾ ಫಾತಿಮಾ, ಶಾಜಿನ್, ಆಯುಷ್, ಅನ್ಫಾ ಆಯಿಷಾ. ಧನ್ಯವಾದಗಳು. ಧನ್ಯವಾದಗಳು. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ಮುಂದಿನ ಬಹುಮಾನ ವಿತರಣೆ 1ನೇ ಕ್ಲಾಸ್ 2ನೇ 3ನೇ 4ನೇ ತರಗತಿ ನಡೆಸಿಕೊಡಲಿದ್ದಾರೆ ಪ್ರಮೀಳಾ ಟೀಚರ್. 1ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಶ್ರೀನಿಕಾ ಚಿತ್ರಕಲೆ ಪ್ರಥಮ, ಬಾಟಲ್ ಗೇಮ್ ದ್ವಿತೀಯ. ಬಹುಮಾನವನ್ನು ಶ್ರೀಯುತ ರಾಮಣ್ಣರವರು ಮಕ್ಕಳಿಗೆ ಬಹುಮಾನ ನೀಡಬೇಕಾಗಿ ವಿನಂತಿಸುತ್ತೇನೆ. ಶ್ರೀನಿಕಾ ಚಿತ್ರಕಲೆ ಪ್ರಥಮ, ಬಾಟಲ್ ಗೇಮ್ ದ್ವಿತೀಯ. ಮೇಘನ್ ಚಿತ್ರಕಲೆ ಪ್ರಥಮ.
ಮೇಘನ್ ಚಿತ್ರಕಲೆ ಪ್ರಥಮ. ಅಯಾ ಫಾತಿಮಾ ಅಭಿನಯ ಗೀತೆ ಪ್ರಥಮ, ಬಾಟಲ್ ಗೇಮ್ ದ್ವಿತೀಯ. ಸಮರ್ಥ್ ಅಭಿನಯ ಗೀತೆ ದ್ವಿತೀಯ, ಕಲೆಕ್ಟ್ ದ ಕಪ್ಸ್ ದ್ವಿತೀಯ. ಅಯಾಸ್ ಕಲೆಕ್ಟ್ ದ ಕಪ್ಸ್ ಪ್ರಥಮ. ಎರಡನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆ ಶ್ರೀಮತಿ ರತ್ನಾವತಿ, ಸದಸ್ಯರ ಗ್ರಾಮ ಪಂಚಾಯತ್ ಕಳ್ಳಿಗೆ. ರಿಮ್ಶಾ ಕಸದಿಂದ ರಸ ಪ್ರಥಮ. ಪ್ರಣೀತ್ ಕಸದಿಂದ ರಸ ದ್ವಿತೀಯ. ಪ್ರಣೀತಾ. ಫಾತಿಮಾ ಹವ್ವಾ ಹೈನಾ ಚಿತ್ರಕಲೆ ಪ್ರಥಮ. ಆದ್ಯಶ್ರೀ ಚಿತ್ರಕಲೆ ದ್ವಿತೀಯ. ಆದ್ಯಶ್ರೀ. ದಿಯಾನ್ ಬಾಟಲ್ ಗೇಮ್ ಪ್ರಥಮ. ದಿಯಾನ್ ಬಾಟಲ್ ಗೇಮ್ ಪ್ರಥಮ. ಆಯುಷ್ ಬಲೂನ್ ಗೇಮ್ ದ್ವಿತೀಯ. ಆಯುಷ್ ಬಲೂನ್ ಗೇಮ್ ದ್ವಿತೀಯ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆ ಮಾಡುವವರು ಶ್ರೀಮತಿ ಶಶಿಪ್ರಭಾ ಗುತ್ತಿನೈತ್ಲು. ಭವಿಷ್ಯ ಮ್ಯೂಸಿಕಲ್ ಚೇರ್ ಪ್ರಥಮ. ಫಾತಿಮಾ ನಿಹಾ ಮ್ಯೂಸಿಕಲ್ ಚೇರ್ ದ್ವಿತೀಯ. ಗುಂಪು ಆಟ ಬಾಲ್ ಪಾಸಿಂಗ್ ಪ್ರಥಮ ಅಖಿಲೇಶ್ ಮತ್ತು ತಂಡ. ಅಖಿಲೇಶ್, ಆಯುಷ್, ಯತೀಕ್ಷಾ, ಸಯ್ಯ, ಸುವಾನ್, ಆವಿಷ್, ನಾಜಿಮ್, ಆರಾಧ್ಯ, ಗ್ರೀಷ್ಮಾ, ಸಾನ್ವಿ, ಇಶಾಮ್, ಅಪೇಕ್ಷಾ, ನಿಖಿಲ್. ಮಕ್ಕಳು ಮಾತನಾಡೋ ಬದಲು ಕೈಯನ್ನು ಬಳಸಿ ಜೋರಾಗಿ ಚಪ್ಪಾಳೆ ತಟ್ಟಿ, ಜೋರಾಗಿ ಮಾತು ಕಡಿಮೆ ಮಾಡಿ. ದ್ವಿತೀಯ ರಿಮ್ಶಾ ಮತ್ತು ತಂಡ. ರಿಮ್ಶಾ, ಆದ್ಯಶ್ರೀ, ಧನ್ಯವಾದಗಳು ಹವ್ವಾ ಮೇಡಮ್. ಹೈನಾ, ದಿಯಾನ್. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಬಹುಮಾನ ವಿತರಣೆ ಶ್ರೀಯುತ ಯೋಗೀಶ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಭವಿಷ್ಯ ಪ್ರಣೀತಾ, ನಿಹಾ, ಶ್ರೀನಿಕಾ, ಸಮರ್ಥ್, ಮೇಘನ್, ಹಯಾ ಫಾತಿಮಾ, ಅಯಾಸ್. ಈಗ 3ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ.
ಮಾಡಿ. ನಭ ಕಸದಿಂದ ರಸ ಪ್ರಥಮ, ಯಶ್ವಿತಾ ಕಸದಿಂದ ರಸ ದ್ವಿತೀಯ. ಶ್ರೀ ಯೋಗೀಶ್ ಅವರೇ ಬಹುಮಾನ ನೀಡಿ. ಯಶ್ವಿತಾ ಕಸದಿಂದ ರಸ ದ್ವಿತೀಯ, ಸ್ವಾತಿ ಚಿತ್ರಕಲೆ ಪ್ರಥಮ, ಅಸ್ರೀನಾ ಚಿತ್ರಕಲೆ ದ್ವಿತೀಯ, ಅಸ್ನಾ ಪಿರಮಿಡ್ ರಚನೆ ಪ್ರಥಮ, ಅನೀನಾ ಪಿರಮಿಡ್ ರಚನೆ ದ್ವಿತೀಯ. ಆದರ್ಶ್ ಪಿಕ್ ದ ಬಾಲ್ ಪ್ರಥಮ, ವಿಶಾನ್ ಪಿಕ್ ದ ಬಾಲ್ ದ್ವಿತೀಯ, ನಾಲ್ಕನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಧನ್ಯವಾದಗಳು ಮೇಡಮ್ ಸರ್. ಮುಂದಿನ ಬಹುಮಾನವನ್ನು ನೀಡಲಿರುವವರು ಶ್ರೀಯುತ ಸುಧೀರ್ ಜಾರಂದಗುಡ್ಡೆ. ದಕ್ಷಿಣ್ ಕಸದಿಂದ ರಸ ಪ್ರಥಮ, ಭವಿಷ್ ಕಸದಿಂದ ರಸ ದ್ವಿತೀಯ, ಪಿಕ್ ದ ಬಾಲ್ ಪ್ರಥಮ, ವೃಕ್ಷ ಬಾದಲ್ ಚಿತ್ರಕಲೆ ಪ್ರಥಮ, ಯಶಿಕಾ ಚಿತ್ರಕಲೆ ದ್ವಿತೀಯ, ಪಿರಮಿಡ್ ರಚನೆ ಪ್ರಥಮ. ವೃಕ್ಷ ಬಾದಲ್ ಚಿತ್ರಕಲೆ ಪ್ರಥಮ, ಯಶಿಕಾ ಚಿತ್ರಕಲೆ ದ್ವಿತೀಯ, ಪಿರಮಿಡ್ ರಚನೆ ಪ್ರಥಮ. ಭುವನ ಪಿರಮಿಡ್ ರಚನೆ ದ್ವಿತೀಯ, ಫಾಹಿಮ್ ಪಿಕ್ ದ ಬಾಲ್ ದ್ವಿತೀಯ, ಗುಂಪು ಆಟ ಪಾಸಿಂಗ್ ದ ಬಾಲ್ ಫಸ್ಟ್, ಹವ್ವ, ಆದ್ಯ, ಯಶಿಕಾ, ಅನೀನಾ, ಯಶ್ವಿತಾ, ಅಸ್ರೀನಾ. ದ್ವಿತೀಯ ಭುವನ, ಪ್ರಥಮ ಹವ್ವ, ಆದ್ಯ, ಯಶಿಕಾ, ಅನೀನಾ, ಯಶ್ವಿತಾ, ಅಸ್ರೀನಾ. ದ್ವಿತೀಯ ಭುವನ, ನಭ, ಅಸ್ನಾ, ದ್ಯುತಿ. ಆಟ ವಾಟರ್ ಪಾಸಿಂಗ್ ಪ್ರಥಮ, ಫೈಜಲ್, ಫಾಹಿಮ್, ಶಮನ್, ಆಪಿಲ್, ದಕ್ಷಿಣ್, ಲಿಶಾನ್, ನಿಹಾಲ್, ವಿಶಾನ್. ಫೈಜಲ್, ಫಾಹಿಮ್, ಶಮನ್, ಆಪಿಲ್, ದಕ್ಷಿಣ್, ಲಿಶಾನ್, ನಿಹಾಲ್, ವಿಶಾನ್. ದ್ವಿತೀಯ ಧನ್ವಿತ್, ಭವಿಷ್, ಮಾಯಾಂಕ್, ಸಾಯಿಮ್, ಆದರ್ಶ್, ಧ್ರುವೀನ್, ರಾಶಿಕ್, ಅಫನ್. ಧನ್ಯವಾದಗಳು ಸರ್. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದೆ ಬಹುಮಾನವನ್ನು ವಿತರಿಸುವವರು ಶ್ರೀಮತಿ ಅಥ್ಲೀಟ್
ಗ್ಲಾಡಿಸ್ ಪಾಯ್ಸ್ ಅವರು. ಧನ್ಯವಾದಗಳು. ಐದನೇ ತರಗತಿ ಬಹುಮಾನ ವಿತರಣೆ. ಕಸದಿಂದ ರಸ ಹಿಮಾಂಶು ಪ್ರಥಮ. ಈಗ 5, 6, 7 ಮತ್ತು 8ನೇ ತರಗತಿಯವರ ಬಹುಮಾನ ವಿತರಣೆ ನಡೆಸಿಕೊಡಲಿರುವವರು ಶ್ರೀಮತಿ ಮಮತಾ. ಬಹುಮಾನ ವಿತರಿಸುವವರು ಶ್ರೀಮತಿ ಅಥ್ಲೀಟ್ ಗ್ಲಾಡಿಸ್ ಪಾಯ್ಸ್ ಅವರು. ಒನ್ ಲೆಗ್ ರೇಸ್ ಇನ್ಶಾ ಪ್ರಥಮ. ಮೆಮೊರಿ ಟೆಸ್ಟ್ ಸಪ್ನಾಸ್ ಪ್ರಥಮ. ಒನ್ ಲೆಗ್ ರೇಸ್ ಸೆಕೆಂಡ್. ರನ್ನಿಂಗ್ ರೇಸ್ ಪ್ರಥಮ ಮನ್ವೀರ್. ಮೆಮೊರಿ ಟೆಸ್ಟ್ ಸೆಕೆಂಡ್. ರನ್ನಿಂಗ್ ರೇಸ್ ಸಂವಾದ್ ದ್ವಿತೀಯ ಬಹುಮಾನ. ಈಗ 6ನೇ ತರಗತಿ ಬಹುಮಾನ ವಿತರಣೆ. ಕಸದಿಂದ ರಸ ಪ್ರಥಮ ಬಹುಮಾನ. ಜಸೀನಾ ಕಸದಿಂದ ರಸ ದ್ವಿತೀಯ ಬಹುಮಾನ. ಚಿತ್ರಕಲೆ ಪ್ರಥಮ ಜಸೀನಾ. ಸುಹಾಸ್ ಚಿತ್ರಕಲೆ ದ್ವಿತೀಯ. ಸ್ಪೀಡ್ ವಾಕ್ ಪ್ರಥಮ. ಸ್ಪೀಡ್ ವಾಕ್ ಗುಂಡು ಎಸೆತ ಪ್ರಥಮ. ರಿಜ್ವಾನ್ ಗುಂಡು ಎಸೆತ ದ್ವಿತೀಯ. ಧನ್ಯವಾದಗಳು ಮೇಡಮ್. ಇನ್ನು ಮುಂದಿನ ಬಹುಮಾನವನ್ನು ವಿತರಿಸಲಿರುವವರು ಶ್ರೀಮತಿ ಕುಸುಮಾ ಜಾರಂದಗುಡ್ಡೆ. ಹಾಗೆ ನಮ್ಮ ಸಭಾಂಗಣದಲ್ಲಿ ಶ್ರೀಯುತ ಸಂತೋಷ್ ಬಂಗೇರ ಸ್ಟ್ರಂಗರ್ ಟೈಲರ್ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಹಾಗೆ ಶ್ರೀಯುತ ಸಂದೇಶ್ ದರಿಬಾಗಿಲು ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತೇವೆ. ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಹಾಗೆ ನಮ್ಮ STMC ಅಧ್ಯಕ್ಷರವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತೀನಿ. ಶ್ರೀಯುತ ಸಂತೋಷ್ ಬಂಗೇರ ಮತ್ತು ಶ್ರೀ ಸಂದೇಶ್ ದರಿಬಾಗಿಲು. ಈಗ 7ನೇ ತರಗತಿ ಬಹುಮಾನ ವಿತರಣೆ. ಶಶ್ವಿತಾ ಕಸದಿಂದ ರಸ ಪ್ರಥಮ. ಪವಿತ್ರ ಕಸದಿಂದ ರಸ ದ್ವಿತೀಯ. ಕಿರಣ ಯೋಗಾಸನ ಪ್ರಥಮ. ಡಾಸ್ ಬಾಲ್ ದ್ವಿತೀಯ. ಹರ್ಷಿತಾ ಯೋಗಾಸನ ದ್ವಿತೀಯ. ಹರ್ಷಿತ್ ಡಾಸ್ ಬಾಲ್ ಪ್ರಥಮ. ಪ್ರಿಯಾಂಕಾ ವೇಗದ ನಡಿಗೆ ಪ್ರಥಮ. ಭಾಗ್ಯ ವೇಗದ ನಡಿಗೆ ದ್ವಿತೀಯ.
ಧನ್ಯವಾದಗಳು ಮೇಡಮ್. ಮುಂದೆ ಶ್ರೀಯುತ ಸಂತೋಷ್ ಅವರು ವೇದಿಕೆಯಲ್ಲಿ ಇವರಿಗೆ ಅಧ್ಯಕ್ಷರು ಹೂವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಮುಂದಿನ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಬೇಕಾಗಿಯೂ ಕೂಡ ನಾವು ವಿನಂತಿಸಿಕೊಳ್ಳುತ್ತೇವೆ. ಬಹುಮಾನ ವಿತರಿಸಬೇಕು. ಸಂತೋಷ್ ಅವರು ಬಹುಮಾನವನ್ನು ವಿತರಿಸಬೇಕು ಮಕ್ಕಳಿಗೆ. ನಿಶಾನ್ ವೇಗದ ನಡಿಗೆ ದ್ವಿತೀಯ, ನೇಹಾ ಪಾಸಿಂಗ್ ದ ಬಾಲ್ ಪ್ರಥಮ, ಪ್ರಥಮ ದಿವಿತ್ ಮತ್ತು ತಂಡ, ಆದಿತ್ಯ ದಿವಿತ್ ಸಲ್ಮಾನ್ ಅಸ್ಪಾನ್ ಯಶವಂತ ಸುಹಾಸ್ ಕಿರಣ್ ಪ್ರಥಮ್, ದ್ವಿತೀಯ ಋಷಿಕ್ ಮತ್ತು ತಂಡ, ಋಷಿಕ್ ನಿಶಾನ್ ಹರ್ಷಿತ್ ಅಮಿತ್ ಇಫಾಸ್ ಕಾರ್ತಿಕ್ ಅನಫ್ ರಿಜಾನ್, ಧನ್ಯವಾದಗಳು. ಮುಂದೆ ಶ್ರೀಯುತ ರೋಷನ್ ರೈ ಪಚ್ಚನಡ್ಕ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರಿಗೆ ಕೂಡ ನಮ್ಮ ಅಧ್ಯಕ್ಷರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ರೋಷನ್ ರೈ ಪಚ್ಚನಡ್ಕ. ಧನ್ಯವಾದಗಳು ಸರ್. ಸರ್, ಮಕ್ಕಳಿಗೆ ಬಹುಮಾನವನ್ನು ವಿತರಿಸಬೇಕು. ಸರ್, ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿ. ಹುಡುಗಿಯರ ಥ್ರೋಬಾಲ್ ಪ್ರಥಮ ಸಾನ್ವಿ ಮತ್ತು ತಂಡ, ಸಾನ್ವಿ ಮಾನ್ಯ ಕೃಷಾ ಮೋಹಿತಾ ಮೋಕ್ಷಿತಾ ನೇಹಾ ಸೃಷ್ಟಿ ಮುನೀಜಾ ಹರ್ಷಿತಾ ಭಾಗ್ಯ, ದ್ವಿತೀಯ ಶ್ರೇಯ ಮತ್ತು ತಂಡ, ಶ್ರೇಯ ಪ್ರಿಯಾಂಕಾ ಶಶ್ವಿತಾ ಸಿಂಧು ಪವಿತ್ರ ಸಹನಾ ಸಪ್ನಾಸ್ ಇನ್ಶಾ ನದಾ ಜಸೀನಾ, ಬ್ಯಾಡ್ಮಿಂಟನ್ ಡಬಲ್ಸ್ ಪ್ರಥಮ ಸಾನ್ವಿ ಶ್ರೇಯ, ದ್ವಿತೀಯ ಋಷಿಕ್ ಸುಹಾಸ್, ರೊನಾಲ್ಡ್ ಮೊಂತೆರೋ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರೊನಾಲ್ಡ್ ಮೊಂತೆರೋ. ಇವರಿಗೆ ಹೂವನ್ನು ನೀಡಿ
ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಇವರು ಮುಂದಿನ ಬಹುಮಾನವನ್ನು ಮಕ್ಕಳಿಗೆ ವಿತರಿಸಬೇಕಾಗಿ ವಿನಂತಿಸುತ್ತೇವೆ. ರೊನಾಲ್ಡ್ ಮೊಂತೇರರವರು. ಪ್ರಥಮ ಸಾನ್ವಿ ಶ್ರೇಯಾ, ದ್ವಿತೀಯ ವೃಷಿಕ್ ಸುಹಾಸ್, ಶ್ರೀತಾ ಅನಿಲ್ ಪಂಡಿತ್ ರವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಂದೆ ಬಹುಮಾನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸಾಧನೆಗಳು ಇನ್ನೂ ಎತ್ತರಕ್ಕೇರಲೆಂದು ಹಾರೈಸುತ್ತೇನೆ. ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದ ಎಲ್ಲ ಗಣ್ಯರಿಗೆ, ಸಹಕರಿಸಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶ್ರೀತಾ ಸುರೇಶ್ ಅವರು ಕೂಡ ಅಗತ್ಯ ಕೆಲಸ ನಿಮಿತ್ತ ಹೊರಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಬಂದಿರುವಂತಹ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಪುಸ್ತಕ ನೀಡಿ ಗೌರವಿಸುತ್ತಿದ್ದಾರೆ ಅಧ್ಯಕ್ಷರು. ವೇದಿಕೆ ಹಿಂಭಾಗದಲ್ಲಿರುವವರೆಲ್ಲ ಮುಂದಿನ ಸೀಟಿನಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಬಾನದಾರಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಯಶಸ್ಸಿನ ಮೆಟ್ಟಲಿನಲ್ಲಿ ಇರುತ್ತಾರೆ. ಶ್ರೀ ಕಳ್ಳಿಗೆ ಗ್ರಾಮಾಭಿವೃದ್ಧಿ ಸಂಘದ ಗೌರವ ಸಲಹೆಗಾರರಾದ ಶ್ರೀತಾ ಚಂದ್ರಪ್ರಕಾಶ್ ಶೆಟ್ಟಿ ಇವರಿಂದ ಶುಭ ನುಡಿಗಳು. ಆತ್ಮೀಯ ಸೇರಿದಂತೆ ಎಲ್ಲ ಪ್ರೀತಿಯ ಮಕ್ಕಳ ಹೆತ್ತವರೇ ಮತ್ತು ಪೋಷಕರೇ, ಪ್ರೀತಿಯ ಮದ್ದು ಮಕ್ಕಳೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕೋಟ್ಲು ಇದರ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಂತೋಷದ ಈ ಒಂದು ಸಂಭ್ರಮ, ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರಿದ್ದಾರೆ. ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ನಮ್ಮ ದಿವಾಕರ್ ಶೆಟ್ಟಿ ಇದ್ದಾರೆ. ಅದರೊಟ್ಟಿಗೆ ಗ್ರಾಮ ಪಂಚಾಯಿತಿಯ ಇಲ್ಲಿಯ ಸ್ಥಳೀಯ ಸದಸ್ಯರಾದ ರವಿರಾಜ್ ಜೈನ್ರವರೇ ಮತ್ತು ಮಾಜಿ ಅಧ್ಯಕ್ಷರಾದ ರತ್ನಾರವರೇ, ಅದೇ ರೀತಿ ಶ್ರೀಮತಿ ಶಶಿಪ್ರಭು ಅವರೇ ಮತ್ತು ಯೋಗೀಶ್ರವರೇ, ನಮ್ಮ ಮುಖ್ಯಮಂತ್ರಿ ಪದಕ ವಿಜೇತ ನಮ್ಮ ಪೊಲೀಸ್ ಅಧಿಕಾರಿಯಾದ ಸುಧೀರ್ ಕುಮಾರ್ ಅವರೇ ಮತ್ತು ನಮ್ಮ ಟೀಚರ್, ನಮ್ಮ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ವಯಸ್ಸಿನಲ್ಲೂ ಸಹ ಅವರು ಬೆಳ್ಳಿಯ, ಬಂಗಾರದ, ಕಂಚಿನ ಎಲ್ಲ ಪದಕಗಳನ್ನು ಪಡೆದು ಇವತ್ತು ಸಹ ನಮ್ಮ ಕ್ರೀಡೆಗೆ ಸ್ಫೂರ್ತಿ ಕೊಡುವ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಪದಕವನ್ನು ಗಳಿಸಿ ಮತ್ತು ಇನ್ನೂ ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸಲು ಅವರು ಕುತೂಹಲಕಾರಿಯಾಗಿದ್ದಾರೆ. ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟದ್ದ ನಮ್ಮ ಟೀಚರ್ ಅವರು, ಗ್ಲಾಡಿಸ್ ಟೀಚರ್ ಅವರು ಇದ್ದಾರೆ. ಅವರು ಅಂದರೆ ನಾವು ದೀಪಿಕಾ ಹೈಸ್ಕೂಲಿಗೂ ಶಾಲೆಗೆ ಹೋಗಲಿ ಅವರು ನಮ್ಮ ಅಲ್ಲಿ ಶಾಲೆಯ ಟೀಚರ್ ಆಗಿದ್ದರು, ಪಿ ಟಿ ಮಾಸ್ಟರ್ ಆಗಿದ್ದರು. ನಾವೆಲ್ಲ ಆವಾಗಲೇ ನೋಡ್ತಾ ಇದ್ದೇವೆ ಅವರನ್ನು. ದೇವರವರಿಗೆ ಇನ್ನಷ್ಟು ಆರೋಗ್ಯ ಮತ್ತು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಅವಕಾಶ ಸಿಗಲಿ ಮತ್ತು ಅವರಿಗೆ
ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪದಕವನ್ನು ಗಳಿಸುವಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತ ದೇವರಲ್ಲಿ ಬೇಡುತ್ತಾ, ಅದೇ ರೀತಿ ಇನ್ನೊಬ್ಬರು ನಮ್ಮ ಶಾಲಾಭಿವೃದ್ಧಿಯ ಕುಸುಮಕ್ಕರವರೇ ಅಂತೆ ಸೇರಿದ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಶಾಲೆಯ ವಾರ್ಷಿಕೋತ್ಸವ ಅಂದರೆ ಎಲ್ಲ ಮಕ್ಕಳ ಹೆತ್ತವರಿಗೆ, ಪೋಷಕರಿಗೆ, ಮಕ್ಕಳಿಗೆ ಒಂದು ಜಾತ್ರೆಯ ಸಂಭ್ರಮ ಇದ್ದಾಗೆ. ಊರಿನಲ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವ ಅಂದರೆ ಅದು ಜಾತ್ರಾ ಸಂಭ್ರಮ. ಯಾಕೆಂದರೆ ಇವತ್ತು ಬೆಳಿಗ್ಗಿಂದ ಮಕ್ಕಳು ಸ್ಕೂಲಿಗೆ ಹೋಗುವ ದಿವಸ, ಹೆತ್ತವರಿಗೆ ಅವರ ಪ್ರತಿಭೆಯನ್ನು ನೋಡುವ ಅವಕಾಶ, ಸಂತೋಷ ಪಡುವ ದಿನ, ಇದೆಲ್ಲ ಮುಂಚಿನಲ್ಲೂ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಮಕ್ಕಳು ಬೇರೆ ಬೇರೆ ಕ್ರೀಡೆಗಳಲ್ಲಿ, ಪ್ರತಿಭೆಗಳಲ್ಲಿ ಭಾಗವಹಿಸಿ ಇವತ್ತು ಬಹುಮಾನವನ್ನು ಪಡೆಯುವ ದಿವಸ ಮತ್ತು ಅವರಲ್ಲಿರುವ ಬೇರೆ ಬೇರೆ ಪ್ರತಿಭೆಯನ್ನು ತೋರ್ಪಡಿಸುವ ಒಂದು ವೇದಿಕೆ ಇದಾಗಿದೆ. ಹೆತ್ತವರು ಸಹ ಇದಕ್ಕೆ ಬಂದು ಅವರ ಮಕ್ಕಳ ಪ್ರತಿಭೆಯನ್ನು ನೋಡುವಂಥ ಅವಕಾಶ, ಸಂತೋಷ ಪಡುವ ಒಂದು ದಿವಸವೇ ವಾರ್ಷಿಕೋತ್ಸವ ಸಂದರ್ಭ. ಇವತ್ತು ಸರ್ಕಾರಿ ಶಾಲೆ ಅಂದರೂ ಅದು ಖಾಸಗಿ ಶಾಲೆಗೆ ಪೈಪೋಟಿ ಕೊಡುವಂಥ ಒಂದು ಹಂತಕ್ಕೆ ಬಂದಿದೆ. ಯಾಕೆಂದರೆ ಖಾಸಗಿ ಶಾಲೆಗಳು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಸೆಳೆಯುವಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಸಹ ಇವತ್ತು ನಮ್ಮ ಬೊಮ್ಮರಕೊಟ್ಲಲ್ಲಿ ಅದಕ್ಕಾಗಿ ನಾವು ಒಂದು ದತ್ತು ಸಮಿತಿಯನ್ನು ಮಾಡಿಕೊಂಡು ರಮನಾಥರವರು ಅದರ ಗೌರವಾಧ್ಯಕ್ಷರಾಗಿ, ನಾನು ಸಹ ಅದರಲ್ಲಿ ಇದ್ದುಕೊಂಡು, ನಮ್ಮ ಮಧುಸೂದನ್ರವರು ಅಧ್ಯಕ್ಷರಾಗಿ ಎಲ್ಲ ಸೇರಿಕೊಂಡು ನಾವು ಈ ಶಾಲೆಯ LKG UKGಯನ್ನು ಪ್ರಾರಂಭಿಸಿ ಇವತ್ತು ಸುಮಾರು ವರ್ಷ ಆಯಿತು. ಇವತ್ತು ಮಕ್ಕಳನ್ನು ನೋಡುವಾಗ ಸಂತೋಷ ಆಗ್ತದೆ. ಯಾಕೆಂದರೆ ಸಣ್ಣ ಮಕ್ಕಳು ಇವತ್ತು ಒಳ್ಳೆಯ ಆ್ಯಕ್ಟಿವ್ ಆಗಿ ತಮ್ಮ ಒಳ್ಳೆಯ ಚಟುವಟಿಕೆಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡೋದು. ಬ್ರಹ್ಮರಕೋಟ್ ಶಾಲೆಯಲ್ಲಿ ಒಳ್ಳೆಯ ನುರಿತ ಅಧ್ಯಾಪಕರ ವೃಂದದ ಇದ್ದಾರೆ. ಇವತ್ತು ಅವರು ಸಹ ಒಳ್ಳೆಯ ಈ ಶಾಲೆಗೆ ಶಕ್ತಿ ಮೀರಿ ಶ್ರಮಿಸುವಂಥ ಒಂದು ಟೀಮೇ ಇರ್ತದೆ. ಆದ್ದರಿಂದ ಈ ಶಾಲೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕೆಂದರೆ ಹಸಿವಿನ ಸಂದರ್ಭ, ಇಲ್ಲದಿದ್ದರೆ ಮಾತಾಡ್ಬೋದಿತ್ತು. ಇವತ್ತು ಮಕ್ಕಳು ಸಹ ಭಾಷಣವನ್ನು ಕೇಳುವ ಪರಿಸ್ಥಿತಿಯಲ್ಲಿ, ಹೆತ್ತವರು ಸಹ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನನ್ನ ಒಂದೆರಡು ಮಾತುಗಳನ್ನಾಡಿ ಈ ಮಕ್ಕಳಿಗೆ ಶುಭವಾಗಲಿ, ಅವರ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ, ಭವಿಷ್ಯತ್ತಿನಲ್ಲಿ ಒಳ್ಳೆಯದಾಗಲಿ. ಎಲ್ಲ ಇವತ್ತು ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಹಿಂದೆಯೂ ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ, ಮುಂದೆಯೂ ಒಳ್ಳೆಯ ಸ್ಥಾನಕ್ಕೆ ಹೋಗಿ ಹೆತ್ತವರಿಗೆ ಒಂದು ಆಸ್ತಿಯಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕೈ ಜೋಡಿಸಿ ಸಹಕರಿಸುತ್ತಿರುವಂತಹ ಮಹನೀಯರು ತಮ್ಮ ಶುಭ ನುಡಿಗಳ ಮೂಲಕ ಶುಭ ಹಾರೈಸಿದ ತಮಗಿದೋ ವಂದನೆಗಳು. ಹೊಸ ಚಿಂತನೆಗಳ ಹೂ ಹರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹವು ಸದಾ ಇರಲಿ. ಧನ್ಯವಾದಗಳು. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಎಲ್ಲರೂ. ಅಭಿಬಾ ಫಸ್ಟ್, ರಮೀಜಾ ಸೆಕೆಂಡ್. ಕಪ್ ಬ್ಯಾಲೆನ್ಸಿಂಗ್, ರುಬೀನಾ ಫಸ್ಟ್, ಶೆಫಿಯಾ ಸೆಕೆಂಡ್. ಇಮ್ರಾನ್ ಗುಂಡು ಎಸೆತ ಫಸ್ಟ್, ವಿಶ್ವನಾಥ ಗುಂಡು ಎಸೆತ ಸೆಕೆಂಡ್. ಬಾಂಬ್ ಇನ್ ದ ಸಿಟಿ ಫಸ್ಟ್, ಇಮ್ರಾನ್. ಶೆಫಿ ಅಲ್ಲ, ಹೌದು. ಇಮ್ರಾನ್ ಗುಂಡು ಎಸೆತ ಫಸ್ಟ್, ಬಾಂಬ್ ಇನ್ ದ ಸಿಟಿ ಸೆಕೆಂಡ್. ವಿಶ್ವನಾಥ ಗುಂಡು ಎಸೆತ ಸೆಕೆಂಡ್, ಬಾಂಬ್ ಇನ್ ದ ಸಿಟಿ ಫಸ್ಟ್. ರೇಷ್ಮಾ ಗುಂಡು ಎಸೆತ ಫಸ್ಟ್, ನಿಶಾ ಗುಂಡು ಎಸೆತ ಸೆಕೆಂಡ್. ಜಮೀಲಾ ಬಾಂಬ್ ಇನ್ ದ ಸಿಟಿ ಫಸ್ಟ್, ಸಂಶದ್ ಬಾಂಬ್ ಇನ್ ದ ಸಿಟಿ ಸೆಕೆಂಡ್. ನಿಶಾ ರೇಷ್ಮಾ ಗುಂಡು ಎಸೆತ ಫಸ್ಟ್, ನಿಶಾ ಗುಂಡು ಎಸೆತ ಸೆಕೆಂಡ್. ಜಮೀಲಾ ಬಾಂಬ್ ಇನ್ ದ ಸಿಟಿ ಫಸ್ಟ್, ಸಂಶದ್ ಬಾಂಬ್ ಇನ್ ದ ಸಿಟಿ ಸೆಕೆಂಡ್. ನಿಯಾಸ್ ಬಾಟಲಿಗೆ ನೀರು ತುಂಬಿಸುವುದು, ನಿಯಾಸ್.
ಅಲ್ಲಾ ಸಾಬ್ ಸೆಕೆಂಡ್. ಅಲ್ಲಾ ಸಾಬ್ ಸೆಕೆಂಡ್. ಪುರುಷರ ವಿಭಾಗ ಹಗ್ಗಜಗ್ಗಾಟ ಫಸ್ಟ್. ಉದಯ್ ಸರ್, ನಾಸಿರ್, ವಿಶ್ವನಾಥ್, ಅಲ್ಲಾ ಸಾಬ್, ಸಾಹಿಲ್. ಸೆಕೆಂಡ್ ರವೀಶ್, ಪೂವಪ್ಪ, ನಿಯಾಜ್, ಇಮ್ರಾನ್, ಮಜೀದ್. ಹಗ್ಗಜಗ್ಗಾಟ ಮಹಿಳೆಯರ ವಿಭಾಗ ಫಸ್ಟ್. ರವೀಶ್, ಪೂವಪ್ಪ, ನಿಯಾಜ್, ಇಮ್ರಾನ್, ಮಜೀದ್ ಸೆಕೆಂಡ್. ಪರವಾಗಿಲ್ಲ. ಧನ್ಯವಾದಗಳು ಸರ್. ಧನ್ಯವಾದಗಳು. ಮಹಿಳೆಯರ ವಿಭಾಗ ಶ್ರೀಯುತ ಹಗ್ಗಜಗ್ಗಾಟ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು, ಶಾಲಾ ವಾರ್ಷಿಕೋತ್ಸವದ ಸ್ಮರಣಿಕೆಯನ್ನು ನೀಡಿ ಮುಂದಿನ ಬಹುಮಾನವನ್ನು ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿಯ ಶ್ರೀಯುತ ದಿವಾಕರ್ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಮಹಿಳೆಯರ ವಿಭಾಗ ಹಗ್ಗಜಗ್ಗಾಟ ಫಸ್ಟ್. ಸೇವಂತಿಕಾ, ಸುಮಿತ್ರಾ, ಮಿನಾಸ್, ಅಶ್ವಿನಿ, ರುಬೀನಾ, ಶಬಾನಾ, ರಮ್ಲತ್, ಬುಷ್ರಾ. ದಯವಿಟ್ಟು ಪೋಷಕರು ಬೇಗನೆ ಬನ್ನಿ, ಮೊದಲೇ ಸೆಕೆಂಡ್ ರೆಡಿಯಾಗಿರಿ. ಸೆಕೆಂಡ್ ಧನ್ಯವಾದಗಳು ಸರ್. ಸೆಕೆಂಡ್ ಶಬಾನಾ, ರೆಹನಾಸ್, ಚಂಚಲಾಕ್ಷಿ, ಜಮೀಲಾ, ಶಬಾನಾ, ಪುಷ್ಪಲತಾ, ಸಂಶದ್, ಚಿತ್ರ. ಫಸ್ಟ್ LKG ಜಿಯಾನ್ ಪೇರೆಂಟ್ಸ್. 1ನೇಯಿಂದ 8ನೇ ತರಗತಿಯವರೆಗೆ ನಡೆದಂತಹ ಗೂಡು ದೀಪದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಪೋಷಕರು ಶ್ರೀಮತಿ ರಮ್ಯಾ ಟೀಚರ್, ಅವರ ಮಗ ಜಿಯಾನ್. ಜೋರಾದ ಚಪ್ಪಾಳೆ. ಮೂರನೇ ತರಗತಿ ಜಿಯಾನ್ ಮತ್ತು ಪೋಷಕರು. 3ನೇ ತರಗತಿಯ ದಿಯಾನ್, 2ನೇ ತರಗತಿಯ ದಿಯಾನ್,
ಅವರ ತಾಯಿ ನಳಿನಾಕ್ಷಿ ಅವರು ಕೂಡ ವೇದಿಕೆ ಹತ್ರ ಬರಬೇಕು. ದ್ವಿತೀಯ ಬಹುಮಾನ 1ನೇ LKG ಇಂದ 1ನೇ 8ನೇ ತರಗತಿವರೆಗೆ ನಡೆದಂಥ ಗೂಡು ದೀಪ ಸ್ಪರ್ಧೆಯಲ್ಲಿ ಜೋರಾದ ಚಪ್ಪಾಳೆ. ದಂಪತಿಗಳ ಆಟ ಶಮೀಮ ಮತ್ತು ದಂಪತಿಗಳು ಮುಂದಿನ ಫಸ್ಟ್, ಸೆಕೆಂಡ್ ಇಮ್ರಾನ್ ದಂಪತಿಗಳು. ಇಬ್ರು ಇದ್ರೆ ಇಬ್ರು ಬರಬೇಕು, ದಂಪತಿಗಳು ಸಮೇತ. ಧನ್ಯವಾದಗಳು. ಬಹುಮಾನ ಪಡೆದ ಎಲ್ಲ ಪೋಷಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸಾಧನೆಗಳು ಕೂಡ ಇನ್ನೂ ಎತ್ತರಕ್ಕೆತ್ತರ ಹೇರಲಿ ಎಂದು ಹಾರೈಸ್ತೇನೆ. ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದ ಎಲ್ಲ ಗಣ್ಯರಿಗೆ, ಸಹಕರಿಸಿದವರಿಗೆ ಎಲ್ಲರಿಗೂ ಧನ್ಯವಾದ. ಮುಂದೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಬೆಳೆಯುವಂಥ ಸಿರಿ ಮೊಳಕೆಯಲ್ಲೇ ತೋರುವುದು. ಅಂತೆಯೇ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿ ಬೆಳೆದರೆ ಮುಂದೆ ಅವರು ದೇಶದ ಸತ್ಪ್ರಜೆಗಳಾಗಿ ತಂದೆ ತಾಯಿಗೆ, ಊರಿಗೆ, ಶಾಲೆಗೆ ಕೀರ್ತಿ ತರುವಂತಾಗುತ್ತಾರೆ. ಅಂತಹ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ರೂಪವಾಗಿ ಎಳವೆಯಲ್ಲಿಯೇ ಪ್ರತಿಭೆಯನ್ನು ಗುರುತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎನ್ನುವ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಾ ಪುರಸ್ಕಾರ 8ನೇ ತರಗತಿಯಲ್ಲಿ ಕಲಿತು ಹೆಚ್ಚಿನ ಕಲಿಕೆಗಾಗಿ ಅತಿ ಹೆಚ್ಚು ಅಂಕ ಗಳಿಸಿ ಬೇರೆ ಶಾಲೆಗೆ ತೆರಳಿರುವಂತಹ ಇಬ್ಬರು ಪ್ರತಿಭಾವಂತರು ಪ್ರತಿ ವರ್ಷದಂತೆ ಈ ಬಾರಿ ಗುರುತಿಸುವುದು. ಮೊದಲಿಗೆ ಕುಮಾರಿ ಸಂಗೀತ ಪ್ರಥಮ, ಕುಮಾರಿ ಶಶ್ವಿತಾ ದ್ವಿತೀಯ. ಇವರಿಬ್ಬರನ್ನು ಶಾಲಾಕಿ ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅಧ್ಯಕ್ಷರು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ಪ್ರಾಯೋಜಕರಾಗಿದ್ದದ್ದು ಈ ಶಾಲೆಯ ಶಿಕ್ಷಕಿ ಶ್ರೀಮತಿ ಭಾರತಿ ಅವರು. ಗೌರವಿಸಿದ ಅಧ್ಯಕ್ಷರಿಗೂ ಗೌರವ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಮುಂದೆ ಇಂದಿನ ಈ ಶುಭ ದಿನದಲ್ಲಿ ನಾವೆಲ್ಲರೂ ಒಂದೇ ಕಡೆ ಸೇರಿರುವುದು ಅತ್ಯಂತ ಸಂತೋಷದ ವಿಷಯ. ಅಜ್ಞಾನವೆಂಬ ಅಂಧಾಕಾರವನ್ನು ದೂರ ಮಾಡಿ ಜ್ಞಾನದ ದಾರಿಯನ್ನು ತೋರಿಸಿದವರು ನಮ್ಮ ಶಿಕ್ಷಕರು. ಶಿಕ್ಷಕರು ಎಂದರೆ ಕೇವಲ ಪಾಠ ಹೇಳುವವರು ಅಲ್ಲ, ಅವರು ನಮ್ಮ ಜೀವನದ ಶಿಲ್ಪಿಗಳು, ನಮ್ಮ ಕನಸುಗಳಿಗೆ ದಾರಿ ತೋರಿಸುವ ಮಾರ್ಗದರ್ಶಕರು. ತಾಯಿಯಂತೆ ಮಮತೆ ನೀಡಿ, ತಂದೆಯಂತೆ ಮಾರ್ಗದರ್ಶನ ನೀಡಿ, ಸ್ನೇಹಿತರಂತೆ ಸಲಹೆ ನೀಡಿ, ಗುರುವಿನಂತೆ ಶಿಸ್ತು ಕಲಿಸುವವರು ಶಿಕ್ಷಕರು. ನಮ್ಮ ಶಾಲೆಯಲ್ಲಿ ಕಳೆದ 7-8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ ಶಿಕ್ಷಕರ ಶ್ರಮ, ತ್ಯಾಗ ಮತ್ತು ಆಶೀರ್ವಾದ ಅಡಗಿದೆ. ಅಂತಹ ಗುರುಗಳಿಗೆ ನನ್ನ ನಮನಗಳು. ಈ ಶಿಕ್ಷಕರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ನಮ್ಮ ಹೃದಯಪೂರ್ವಕ ಕೃತಜ್ಞತೆ, ಪ್ರೀತಿ ಮತ್ತು ಗೌರವ ವ್ಯಕ್ತಪಡಿಸುವಂಥ ಈ ಸಣ್ಣ ಪ್ರಯತ್ನ ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶಿಕ್ಷಕರಾದ ಪ್ರಮೀಳಾ, ರೇಖಾ, ಶ್ರೀಮತಿ ಮಮತಾ, ಶ್ರೀಮತಿ ರಮ್ಯಾ ಮತ್ತು ಶ್ರೀಮತಿ ಜಾಸ್ಮಿನ್ ಅವರು ವೇದಿಕೆ ಹತ್ರ.
ಧನ್ಯವಾದಗಳು ಸರ್. ಮುಂದೆ ಹಲವಾರು ವರ್ಷಗಳಿಂದ ಹೆಚ್ಚಿನ ಸಮಯ ಮೌನವಾಗಿ ಸೇವೆ ಸಲ್ಲಿಸುವಂಥ ಅಡುಗೆಯವರು ನಮ್ಮ ಗೌರವದ ಕೇಂದ್ರ ಬಿಂದು. ಇವರು ಕೇವಲ ಅನ್ನ ತಯಾರಿಸುವ ಕೆಲಸ ಅಲ್ಲ, ಅದು ಪ್ರೀತಿ, ಪರಿಶ್ರಮ ಮತ್ತು ಸೇವೆಯ ಸಂಗಮ. ನಮ್ಮ ಸಂತೋಷದ ಹಿಂದೆ, ನಮ್ಮ ಶಕ್ತಿಯ ಹಿಂದೆ, ನಮ್ಮ ನಗುವಿನ ಹಿಂದೆ ಅಡುಗೆಯವರ ನಿಸ್ವಾರ್ಥ ಶ್ರಮ ಅಡಗಿದೆ. ಇಂತಹ ಶ್ರದ್ಧೆ, ಶಿಸ್ತು ಮತ್ತು ಸಮರ್ಪಣೆಯೊಂದಿಗೆ ಸೇವೆ ಸಲ್ಲಿಸುವ ಅಡುಗೆಯವರಿಗೆ ಇಂದು ನಮ್ಮ ಹೃದಯಪೂರ್ವಕ ಕೃತಜ್ಞತೆ ಮತ್ತು ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ನಿಮ್ಮ ಸೇವೆಗೆ ನನ್ನ ನಮನಗಳು. ಶ್ರೀಮತಿ ಪದ್ಮಾವತಿ ಅಕ್ಕ, ಶ್ರೀಮತಿ ಗುಲಾಬಿ ಅಕ್ಕ ಮತ್ತು ಶ್ರೀಮತಿ ಮಮತಕ್ಕ. ಇವರಿಗೆ ರೋಟರಿ ಕ್ಲಬ್ BC ರೋಡ್ ಸಿಟಿಯ ಅಧ್ಯಕ್ಷರು ಇವರು ಕೂಡ ಸಹಕರಿಸು. ದಿವಾಕರ್ ಶೆಟ್ಟಿ. ಮುಂದೆ ಶ್ರೀ ಧನ್ಯವಾದಗಳು. ಮುಂದೆ ಶ್ರೀ ಸುಧೀರ್ ಜಾರಂದಗುಡ್ಡೆ ಸನ್ಮಾನಿತರ ಎರಡು ಶುಭ ನುಡಿಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮುಂದೆ ಇರುವಂಥ ಎಲ್ಲ ಪೋಷಕರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಈಗ ಮಾತನಾಡೋ ಸಮಯ ಅಲ್ಲ, ಊಟದ ಸಮಯ. ಆದರೂ ನನ್ನೊಂದು ಪ್ರಾಥಮಿಕ ಶಾಲೆ ನನ್ನ ಹುಟ್ಟೂರ ಸನ್ಮಾನ ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆ ಒಂಥರ ಸನ್ಮಾನ ಆಗಿದೆ, ಮುಖ್ಯಮಂತ್ರಿ ಪದಕ ವಿಜೇತ ಆದ್ದಕ್ಕೆ. ಆದರೆ ಈ ಶಾಲೆ ನಾನು ಪ್ರಾಥಮಿಕ ಶಾಲೆಯನ್ನು ಪಡೆದಂಥ ಶಾಲೆಯಲ್ಲಿ ಸನ್ಮಾನ ಪಡೆದದ್ದು ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ಮುಂಚೆ ಕೂಡ ಒಂದಷ್ಟು ಶಿಕ್ಷಕರು ನನಗೆ ಪ್ರೋತ್ಸಾಹ ಮಾಡಿ ಈ ಒಂದು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ನಾವೀ ಕಲಿಯುವ ಟೈಮಲ್ಲಿ ಕಲ್ಯಾಣ್ ಟೀಚರ್ ಅಂತ ಒಬ್ಬರಿದ್ದರು. ಈಗಲೂ ಅದೇ ಟೀಚರ್ ಒಬ್ಬರು ಇಲ್ಲಿ ಇದ್ದಾರೆ, ಕಲ್ಯಾಣ್ ಟೀಚರ್ ಅಂತೇಳಿ. ಆ ಸಂದರ್ಭದಲ್ಲಿ ಒಂದು 800ರಿಂದ 1000 ಮಕ್ಕಳಿದ್ವು ನಾವು. ಆ ಸಮಯದಲ್ಲಿ ಶಾಲೆಯನ್ನು ನಡೆಸಲಿಕ್ಕೆ ಭಾರಿ ಸುಲಭ ಇತ್ತು. ಈ ಸಂದರ್ಭದಲ್ಲಿ ಶಾಲೆಯನ್ನು ನಡೆಸಲಿಕ್ಕೆ ಭಾರಿ ಕಷ್ಟ ಇದೆ. ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸುವುದಂದರೆ ಆ ಕಲ್ಯಾಣ್ ಟೀಚರ್ ಸಾರಥ್ಯದಲ್ಲಿ ಅದೇ ಕಲ್ಯಾಣ್ ಟೀಚರ್ ನೆನಪಲ್ಲಿ ನಾನು ಅವರನ್ನು ನೆನಪು ಮಾಡ್ತಾ ಇದ್ದೇನೆ. ಹಾಗೆ ಒಂದು STMCಯ ಅಧ್ಯಕ್ಷರು ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾರೆ, ಉದಯಣ್ಣ. ಅವರು ನಮ್ಮ ಸೀನಿಯರ್. ಹಾಗೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ, ಈ ಒಂದು ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಎಲ್ಲ ಮಕ್ಕಳು ಕೂಡ ಮುಂದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಅವರು ಕೂಡ ಈ ಶಾಲೆಯ ನೆನಪನ್ನು ಉಳಿಸುವಂತಾಗಲಿ, ಈ ಗ್ರಾಮದ ಮತ್ತು ಈ ಶಾಲೆಯ ಹೆಸರನ್ನು ಮತ್ತೆ ಬಾಣತ್ತರಕ್ಕೆ ಪಸರಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನನ್ನನ್ನಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ತಮ್ಮ ಸ್ಫೂರ್ತಿಯ ಮಾತುಗಳಿಂದ ಶುಭ ನುಡಿಗಳನ್ನಾಡಿದಂಥ ಶ್ರೀಯುತ ಶ್ರೀ ಸುಧೀರ್ ಜಾರಂದಗುಡ್ಡೆ ತಮಗಿದು ಅನಂತ ಧನ್ಯವಾದಗಳು. ಮುಂದೆ ಸದಾ ಸ್ಫೂರ್ತಿಯ ಹೊಣಲಾಗಿರುವ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ, ಕಿರಿಯರನ್ನು ಪ್ರೋತ್ಸಾಹಿಸುವ ಹಾಗೂ ನಮ್ಮ ಶಾಲೆಯ STMC ಅಧ್ಯಕ್ಷರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೂ ಕೂಡ, ವೇದಿಕೆ ಮುಂಭಾಗದಲ್ಲಿರುವಂತಹ ಪುಟಾಣಿ ಮಕ್ಕಳಿಗೆ
ಪೋಷಕರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸ್ತಾ, ಇವತ್ತು ನಮ್ಮ ಶಾಲೆಗೆ 90ರ ಸಂಭ್ರಮ. 90ರ ಸಂಭ್ರಮ ಹೇಗಿರಬೇಕು ಅಂತ ಹೇಳಿ ನಾವು ಆಶೆ ಪಟ್ಟಿದ್ವಿ, ನಿರೀಕ್ಷೆ ಪಟ್ಟಿದ್ವಿ. ಅದನ್ನು ನಾವು ಮುಟ್ಲಿಕ್ಕೆ ಆಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ಆಗ್ತಾ ಇರುವಂಥ ಯಾವುದೇ ಸಂಭ್ರಮ ಇದೆಯೋ ಅದು ಈಗ ನಮಗೆ ಒಂದು ಖುಷಿ ಕೊಡ್ತಾ ಇದೆ. ನಮ್ಮ ನಿರೀಕ್ಷೆ ಇರುವಂಥದ್ದು 90 ಅಲ್ಲ, ನಮ್ಮ ನಿರೀಕ್ಷೆ ಇರುವಂಥದ್ದು 100. ಆ 100ನ್ನ ನಾವು ಇರ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಶಾಲೆ ಇರ್ತದೆ, ಶಾಲೆಯ ಮಕ್ಕಳು ಇಲ್ಲಿ ಇರಬೇಕು, ಶಾಲೆ ಹಾಗೆ ಇರಬೇಕು ಹೇಳೋದನ್ನು ನಾನು ಬಯಸ್ತೇವೆ. ಜೊತೆಗೆ ಶಾಲೆಯನ್ನು ಬೆಳೆಸುವಂಥದ್ದು ಮಕ್ಕಳಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ಇಲ್ಲಿಂದ 90 ವರ್ಷ ಹಿಂದೆ ಹೋದಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಮನಸ್ಸು ಮಾಡಬೇಕು. ಮತ್ತೆ ಶಾಲೆ ಉಳಿಬೇಕಾದ್ರೆ, ಶಾಲೆಗೆ ಮಕ್ಕಳು ಬರಲಿಲ್ಲ ಅಂದ್ರೆ ಬರೀ ಬಿಲ್ಡಿಂಗ್ ಮಾತ್ರ ಇದು. ಹಾಗಾಗಿ ಮತ್ತೆ 100 ವರ್ಷವನ್ನು ನಾವು ಕಾಣಬೇಕಾದ್ರೆ ಹೀಗೆ ನಮ್ಮ ಇಲ್ಲಿಂದ ಹೋದಂಥ ಹಿರಿಯ ವಿದ್ಯಾರ್ಥಿಗಳು, ಅವರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ, ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಬೇಕು. ಇದು ಕಳಕಳಿಯ ಪ್ರಾರ್ಥನೆ ಅಷ್ಟೇ. ಅಂದ್ರೆ ನಾವಿಲ್ಲಿ ಶಿಕ್ಷಣ ಸರಿಯಿಲ್ಲ ಅಂತ ಹೇಳೋದು ಸರಿಯಲ್ಲ ಹೇಳುವಂತ ಮಾತದು. ಶಿಕ್ಷಣ ಸರಿಯಿಲ್ಲ, ಎಲ್ಲೂ ಹೋದ್ರೂ ಶಿಕ್ಷಣ ಸರಿಯಿಲ್ಲ. ಹಾಗೆ ನೋಡಿದ್ರೆ ಶಿಕ್ಷಣ ನಮಗೆ, ನಾನು ಉದಾಹರಣೆಗೆ ಹೇಳುತ್ತಿರುವಂತ, ನಮ್ಮ ಕೈಯಲ್ಲೋ ಯಾವುದೋ ಒಂದು ದೇಹದ ಭಾಗ ಸರಿಯಿಲ್ಲ ಅಂತ ಆದ್ರೆ ಆ ಭಾಗವನ್ನು ಕಿತ್ತ ಹಾಕೋದಿಲ್ಲ ಅಂತ ಹೇಳ್ತೇವೆ. ಬದಲಾಗಿ ಅದನ್ನು ಸರಿ ಮಾಡ್ಲಿಕ್ಕೆ ನೋಡ್ತೇವೆ, ಆಪರೇಷನ್ ಮಾಡ್ಲಿಕ್ಕೆ ನೋಡ್ತೇವೆ. ಸೊ ನಮ್ಮ ಶಾಲೆ ನಮ್ಮದೇ ಆಗಿರುವಾಗ, ನಮ್ಮ ಶಾಲೆಯಲ್ಲಿ ಯಾವುದೋ ಒಂದು ವಸ್ತು, ಯಾವುದೋ ಒಂದು ಸನ್ನಿವೇಶ ಸರಿಯಿಲ್ಲ ಅಂತ ಆದ್ರೆ ನಾವು ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳಾಗಿ, ನಾವಿಲ್ಲಿಯ ಪೋಷಕರಾಗಿ, ನಾವಿಲ್ಲಿಯ ಊರಿನವರಾಗಿ ಅಲ್ಲಿ ಬಂದು ಮಾತಾಡಬೇಕು, ಅದನ್ನು ಸರಿ ಮಾಡ್ಲಿಕ್ಕೆ ನೋಡ್ಬೇಕು, ಮತ್ತೆ ಅದೇ 100ರ ಸಂಭ್ರಮವನ್ನು ನೋಡಬೇಕು ಹೇಳೋದನ್ನು ಬಯಸ್ತೇವೆ ನಾವು. ಹಾಗಾಗಿ ಇಂದಿನಿಂದ, ಇವತ್ತಿನಿಂದ ಬಹುಶಃ ಇನ್ನೂ 10 ವರ್ಷ ಇದೆ, ಇನ್ನೂ ಚೆನ್ನಾಗಿ 10 ವರ್ಷವನ್ನು ನೋಡ್ಲಿಕ್ಕೆ ಆಗಬೇಕು ನಮಗೆ. ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳು ಒಂದಷ್ಟು ಮಂದಿ ಇದ್ದಾರೆ, ಅವರೆಲ್ಲರೂ ಒಟ್ಟಾಗಬೇಕು. ಹಳೆ ವಿದ್ಯಾರ್ಥಿಗಳು ಮತ್ತೆ ವಾಪಸ್ ಒಟ್ಟಾಗಬೇಕು. ಎಲ್ಲರೂ ಒಟ್ಟಾಗಿ, ಎಲ್ಲ ಟೀಚರ್ಸ್ ಒಗ್ಗಟ್ಟಾಗಿ, ಇಲ್ಲಿಂದ ಹೋದಂತ ಎಲ್ಲ ಟೀಚರ್ಸ್ ಕೂಡ ನಮ್ಮ ಟೀಚರ್ಸೇ. ಹಾಗಾಗಿ ಎಲ್ಲರೂ ಒಟ್ಟಾದ್ರೆ ಈ ಶಾಲೆಯನ್ನ ಇನ್ನೂ ಅದ್ಭುತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇಲ್ಲಿ ಇರುವಂತ ಹೆಚ್ಚಿನ ಗೆಸ್ಟ್ಗಳನ್ನು ಯಾರನ್ನೆಲ್ಲ ಹಾಕಿದ್ಯೋ ಎಲ್ಲರಿಗೂ ಬರ್ಲಿಕ್ಕೆ ಇಲ್ಲಿ ಆಗಿಲ್ಲ. ಅವರಲ್ಲಿ ಹೆಚ್ಚಿನವರು ನಮ್ಮ ಶಾಲೆಯವರು, ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್. ನಾವಿದನ್ನು ಯಾಕೆ ಅವರನ್ನೇ ಹಾಕಿದ್ದೇವೆ ಹೇಳೋದಕ್ಕೊಂದು ಕಾರಣ ಇದೆ. ಆ ಬ್ರಹ್ಮರ ಕೊಟ್ಲು ಶಾಲೆ ಕಲ್ತಿನ ಎಲ್ಲ ಉದ್ಧಾರ ಆತಿದ್ದೀರ ಅಂತ ಹೇಳುವಂತ ಮಾತಿಗೆ ಇದು ಪೆಟ್ಟು. ಬ್ರಹ್ಮರ ಕೊಟ್ಲು ಶಾಲೆಯಲ್ಲಿ ಕಲ್ತಂತರು ಉದ್ಧಾರ ಆಗಿದ್ದಾರೆ ಹೇಳೋದನ್ನು ತೋರಿಸ್ಬಿಡ್ಬೇಕಾಗಿತ್ತು ನಮಗೆ. ಅದಕ್ಕಾಗಿ ಅಂಥವ್ರನ್ನೇ ಕರೆದಿದ್ದೇವೆ. ಅದು ಜಸ್ಟ್ ಒಂದು ಗ್ಲಿಂಪ್ಸ್ ಅಷ್ಟೇ. ಇದಕ್ಕಿಂತ ಹೆಚ್ಚು ಎಷ್ಟೆಷ್ಟೋ ಮಂದಿ ಮುಂದೆ ಹೋದವರು ಇದ್ದಾರೆ. ಹಾಗಾಗಿ ಇನ್ನು ಮುಂದೆ 10 ವರ್ಷದಲ್ಲಿ ನಾವೆಲ್ಲರೂ ಸೇರಿ, ಇಲ್ಲಿ ವೇದಿಕೆಯಲ್ಲಿರುವಂಥವರು ಮತ್ತೆ ವೇದಿಕೆಯ ಮುಂಭಾಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಸೇರಿ ಚೆನ್ನಾಗಿರುವಂಥ SDMCಯನ್ನು ಕಟ್ಟುವ, ಚೆನ್ನಾಗಿರುವಂಥ ಹಳೆ ವಿದ್ಯಾರ್ಥಿ ಸಂಘವನ್ನ ಮತ್ತೆ ಗಟ್ಟಿ ಮಾಡುವ, ಚೆನ್ನಾಗಿರುವಂಥ ಪೋಷಕರ ಸಂಘವನ್ನ ಮತ್ತೆ ಗಟ್ಟಿ ಮಾಡುವ, ಎಲ್ಲ ಶಿಕ್ಷಣಾಸಕ್ತರು ಒಟ್ಟಾಗೋಣ ಅಂತ ಹೇಳೋದನ್ನ ಹೇಳ್ತಾ, ಇವತ್ತು ಚೆನ್ನಾಗಿರುವಂಥ ಕಾರ್ಯಕ್ರಮ ನಡೀತಿದೆ. ಇದು ಇಲ್ಲಿಗೆ ಎಂಡ್ ಆಗ್ತಾ ಇಲ್ಲ, ಸಾಯಂಕಾಲ ತನಕ ಇದೆ. ಮಕ್ಕಳ ಪ್ರೋಗ್ರಾಮ್ ಇದೆ, ಆನಂತರ ಹಿರಿಯರ ಕಾರ್ಯಕ್ರಮ ಇದೆ, ಮಕ್ಕಳ ಪೋಷಕರಿಗಾಗಿ ಒಂದು ಖುಷಿ ಪಡಿಸುವಂಥ ಕಾರ್ಯಕ್ರಮ ಇದೆ. ಸೊ ಚೆನ್ನಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋಣ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಬಂದ ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ನಮಸ್ತೆ. ಎಲ್ಲರ ಮನಮುಟ್ಟುವಂತೆ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಯುತ ಉದಯಕುಮಾರ್ ಜ್ಯೋತಿಗುಡ್ಡೆ ತಮಗೆ ಅನಂತಾನಂತ ಧನ್ಯವಾದಗಳು. ಮಳೆಬಿಲ್ಲು ಭುವಿಗೆ ಪ್ರೀತಿಯ ಸಂಕೇತ ತೂರಿದ ಹಾಗೆ, ತೆಂಗಿನಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ, ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮೂಡಿದ ಹಾಗೆ, ಅನುಭವಿಸುವ ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ. ಸ್ನೇಹವೆಂಬ ಗಿಡವನೆಟ್ಟು, ನಗುವ ಎಂಬ ಹಸಿರ ತೊಟ್ಟು, ಸ್ನೇಹವೆಂಬ ನೀರ ನೆರೆಯ ಮತ್ತೆ ಮನದಲ್ಲಿ ಮೂಡಿ ಬರುವ ಹೊಸ ಕಾವ್ಯದಂತೆ ಈ ಕಾರ್ಯಕ್ರಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಮೂಡಲಿ ಎಂಬ ಆಶಯ ನನ್ನದು. ಇದೀಗ ಧನ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನೆ, ಅಭಿನಂದನೆಗಳನ್ನು ಸಮರ್ಪಿಸಲಿದ್ದಾರೆ ನಮ್ಮ ಶಾಲಾ ಪದವೀಧರ ಶಿಕ್ಷಕಿಯಾದ ಶ್ರೀಮತಿ ವೇದಾವತಿ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ 90ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಇಷ್ಟು ಸುಂದರಗೊಳ್ಳಲು ಕಾರಣಕರ್ತರಾದ ತಮ್ಮೆಲ್ಲರನ್ನು ವಂದಿಸುವ ಕಾರ್ಯ ನಮ್ಮದಾಗಿದೆ.
ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಶಾಲಾ ಕಾರ್ಯಕ್ರಮವು ಸುಂದರವಾಗಿ ಆಗಲು ಕಾರಣಕರ್ತರಾದ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಸುಂದರ ಉದ್ಘಾಟನೆಯನ್ನು ಮಾಡಿದಂತಹ ಗೌರವ ಉಪಸ್ಥಿತರಾಗಿರದಂತಹ ಶ್ರೀ ರಮಾನಾಥ್ ರೈ, ಮಾಜಿ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸರ್ಕಾರ ಅವರಿಗಾಗಲೇ ತೆರಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪುರುಷೋತ್ತಮ ಕೊಟ್ಟಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಇವರು ಕೂಡ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಂದ್ರಪ್ರಕಾಶ್ ಶೆಟ್ಟಿರವರು ಗೌರವ ಸಲಹೆಗಾರರು, ದತ್ತು ಸ್ವೀಕಾರ ಸಮಿತಿ, ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಗಳು. ರವಿರಾಜ್ ಜೈನ್ ರವರು ಸದಸ್ಯರು, ಗ್ರಾಮ ಪಂಚಾಯಿತಿ ಕಳ್ಳಿಗೆ, ಇವರಿಗೆ ಧನ್ಯವಾದಗಳು. ರತ್ನಾವತಿ ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರು, ನಿಮಗೆ ಧನ್ಯವಾದಗಳು. ಶ್ರೀ ರಮೇಶ್ ಸರ್, CRP ತುಂಬೆ ಕ್ಲಸ್ಟರ್, ಅವರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. JC ಸುರೇಶ್ ಕುಮಾರ್ B ನಾವೂರು, ವಕೀಲರು, ಇವರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಜಗದೀಶ್ ನಿಂಬಾಳ್ಕರ್, ಸಹಾಯಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಅವರು ಕೂಡ ಇದ್ದರು. ಅವರಿಗೂ ಕೂಡ ಧನ್ಯವಾದಗಳು. ದಿವಾಕರ್ ಶೆಟ್ಟಿ, ಅಧ್ಯಕ್ಷರು, ರೋಟರಿ ಕ್ಲಬ್ BC ರೋಡು, ಇವರೂ ಸಹ ಇದುವರೆಗೆ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಶ್ರೀಮತಿ ಶಶಿಪ್ರಭಾ ಗೊತ್ತಿನ ಹಿತ್ತಲು ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ಶ್ರೀ ಟಿ ಇದಿನಬ್ಬ ತಲಪಾಡಿ, KSRTC, ಇವರಿಗೂ ಕೂಡ ಧನ್ಯವಾದಗಳು. ಸನ್ಮಾನಿತರಾದಂತಹ ಗ್ಲಾಡಿಸ್ ಪಾಯಸ್ ಅವರಿಗೆ ಕೂಡ ಧನ್ಯವಾದಗಳು. ಕುಸುಮಾರವರು, ನಿಮಗೂ ಕೂಡ ಧನ್ಯವಾದಗಳು. ಸಂತೋಷ್ ಕನಪಾಡಿಯವರು, ನಿಮಗೂ ಕೂಡ ಧನ್ಯವಾದಗಳು ಸರ್. ಉದಯ್ ಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು, ನಮ್ಮ STMC ಅಧ್ಯಕ್ಷರು, ಇವರಿಗೂ ಕೂಡ ಧನ್ಯವಾದಗಳು ಸರ್. ಯೋಗೀಶ್ ರವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ STMCಯ ಸದಸ್ಯರಾದಂತಹ ನಿಯಾಜ್ ರವರು, ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಇಷ್ಟು ಸುಂದರಗೊಳ್ಳಲು ಕಾರಣಕರ್ತರಾದಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಕಲ್ಯಾಣಿ ಜಿ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ಸುಧೀರ್ ಅವರು ಸರ್, ನಿಮಗೂ ಕೂಡ ಧನ್ಯವಾದಗಳು. ಸನ್ಮಾನಿತರಲ್ಲಿ ಒಬ್ಬರಾದಂತಹ ನಮ್ಮ ಶಾಲಾ ಶಿಕ್ಷಕರು ಶ್ರೀಮತಿ ಭಾರತಿ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಆಗಲು ಕಾರಣಕರ್ತರಾದವರು ಮತ್ತು ಸಹಾಯ ಮಾಡಿದಂಥವರಲ್ಲಿ ಶಾರದಾ ಲೈಟಿಂಗ್ಸ್, ಧನು ಪ್ರೈಮ್ ಅರೇಂಜರ್ಸ್ ಹಾಗೂ ಆಟದ ಸಾಮಗ್ರಿಗಳನ್ನು ಮತ್ತು ಇಂದಿನ ಊಟೋಪಚಾರ ಮತ್ತು ಬಹುಮಾನ ವ್ಯವಸ್ಥೆಯನ್ನು ಮಾಡಿದಂತಹ ಕಳ್ಳಿಗೆ ಗ್ರಾಮಾಭಿವೃದ್ಧಿಯ ಸಮಿತಿಯವರಿಗೂ ಹಾಗೂ ಹೂಗಳನ್ನು ದಾನ ಮಾಡಿದಂತಹ ಶಿವರಾಜ್ ರವರಿಗೂ, ಬೊಂಡವನ್ನು ನೀಡಿದಂತಹ ನಮ್ಮ ಕಲ್ಯಾಣಿ ಮೇಡಮ್ ರವರ ಪತಿ ಕಿಟ್ಟು ಮೂಲ್ಯ, ನಿವೃತ್ತ ASI, ಇವರಿಗೂ ಕೂಡ ಧನ್ಯವಾದಗಳು. ದ್ವಾರದ ಡೆಕೋರೇಷನ್ ಅನ್ನು ಮಾಡಿದಂತಹ ನಮ್ಮ ಪೋಷಕರು ಜಯಪ್ರಸಾದ್, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ಇದುವರೆಗೂ ಇದ್ದಂತಹ ಎಲ್ಲ ಪೋಷಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ, ನಮಗೆ ಸಹಾಯ ಮಾಡಿದಂತಹ ಎಲ್ಲ SDMCಯ ಸದಸ್ಯರಿಗೂ, ಪೋಷಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದವನ್ನು ಸಮರ್ಪಿಸಿದಂತಹ ಶ್ರೀಮತಿ ವೇದಾವತಿ ಟೀಚರ್, ತಮಗೂ ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಆರೋಗ್ಯಪೂರ್ಣ ಬದುಕು ನಿಮ್ಮದಾಗಲಿ, ಸರ್ವರಿಗೂ ಭಗವಂತನು ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬ ಸದಾಶಯದೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸುತ್ತಿದ್ದೇವೆ.